ಆಗಿದ್ದು ಯಾವಾಗಲೂ ಕಿಶೋರ್ ಸರ್ ನನಗೆ ಎಲ್ಲ ನಾವು ಕೋಆರ್ಡಿನೇಟ್ ಮಾಡ್ತಾ ಇದ್ರು. ಸೊ ಆದಿತ್ಯ ಅವರ ಸಂಪೂರ್ಣವಾದ ಒಂದು ಸಹಕಾರ ಇದೆ ಅಂತ ಅಂದ್ಬಿಟ್ಟು ನಮ್ಗೆ ಅವಾಗ ಹೇಳ್ತಾ ಇದ್ರು. ಸೊ ಮಾಧ್ಯಮದ ಮಿತ್ರರು, ಇದು ಪರ್ಸನಲ್ ರಿಕ್ವೆಸ್ಟು, ಎಲ್ಲ ಸಿನಿಮಾಗೂ ಹೆಲ್ಪ್ ಮಾಡ್ತೀರಿ, ರಂಗೋ ಸಿನಿಮಾಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬರೀರಿ, ತೋರಿಸಿ, ಯೂಟ್ಯೂಬು ಎಲ್ಲನೂ ಅಪ್ಲೋಡ್ ಮಾಡಿಸಿ, ಸೋಷಿಯಲ್ ಮೀಡಿಯಾ ಎಲ್ಲ ಹೆಲ್ಪ್ ಮಾಡಿ ಅಂತ ಕೇಳ್ತಾ, ಕಂಗ್ರೋ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಟ್ರೈಲರ್ ಲಾಂಚ್ ಮಾಡಲಿ. ಥ್ಯಾಂಕ್ ಯು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ್ಯಕ್ಚುಲಿ ನಿರ್ದೇಶಕರು ಬರಬೇಕು ಮೊದಲಿಗೆ. ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ. ನಾನು ಇಲ್ಲಿ ಸಂದರ್ಭದಲ್ಲಿ ರಿವೀಲ್ ಮಾಡೋ ಹಾಗಿಲ್ಲ, ಯಾಕಂದರೆ ಕಂಟೆಂಟ್ ಬೇಸ್ ಇರೋದರಲ್ಲಿ ನಾನು ಯಾರಿಗೆ ರಿಲೇಟ್ ಆಗಿರ್ತೀನಿ ಏನು ಅನ್ನೋದು ಒಂದು ಸೂಕ್ಷ್ಮವಾಗಿದೆ ಈ ಸಬ್ಜೆಕ್ಟು. ಸಿನಿಮಾದಲ್ಲೂ ಬಹುಶಃ ಬಿಗಿನಿಂಗ್ ನಾನೇ ಬರ್ತೀನಿ, ಹಾಗಾಗಿ ಅದರಿಂದ ಏನೋ ನನ್ನ ಬಿಗಿನಿಂಗ್ ಕಲ್ತಿದ್ರೆ ಏನೂ ಗೊತ್ತಿಲ್ಲ. ಬಟ್ ಡೈರೆಕ್ಟರ್ ಜೊತೆ ಕೆಲಸ ಮಾಡೋದಕ್ಕೆ ಒಂದು ರೀತಿ ಖುಷಿ. ಆಮೇಲೆ ಫಸ್ಟ್ ಟೈಮು ಆದಿತ್ಯ ಅವ್ರ ಜೊತೆನೂ ಆ್ಯಕ್ಟ್ ಮಾಡಿರುವಂಥದ್ದು. ಒಂದು ಒಳ್ಳೆ ತಂಡ, ಆ್ಯಕ್ಚುಲಿ ಎಲ್ಲ ಸ್ನೇಹಿತರು ಸೇರಿ ನಿರ್ಮಾಣ ಮಾಡಿರೋದು ನಿಜವಾಗ್ಲೂ ಈ ರೀತಿ ಖುಷಿ ತಂದಿದೆ. ಇದೇ ರೀತಿ ಅವರ ಸ್ನೇಹ ಹಾಗೆ ಬೆಳ್ಕೊಂಡು ಇನ್ನೂ ಉತ್ತಮವಾದ ಚಿತ್ರಗಳು ಮಾಡಲಿ ಅಂತ ಕೇಳ್ಕೊತೀನಿ. ನನಗೆ ಇದರಲ್ಲಿ ಬಹಳ ಇಷ್ಟ ಆಗಿದ್ದು ಅಂದರೆ ನಮ್ಮ ಉದಯ್ ಲೀಲಾ ಸರ್ ಅವರ ಫೋಟೋಗ್ರಫಿ. ಯಾಕಂದರೆ ಈ ಸಂದರ್ಭದಲ್ಲಿ ಹೇಳಲೇಬೇಕಾಗುತ್ತೆ, ಯಾಕಂದರೆ ಇದು ಒಂದು ಚಿತ್ರ ಅಂದ ತಕ್ಷಣ ಬರೀ ಕೆಲವು ಸ್ಟಾರ್ಸ್ಗಳಷ್ಟೇ ಕಾಣ್ತಾರೆ, ಬಟ್ ಅದ್ರ ಹಿಂದೆ ಕೆಲಸ ಮಾಡುವಂಥ ಅದ್ಭುತ ಕೈಗಳು ಇರ್ತವೆ. ಅದೇ ರೀತಿ ಆಮೇಲೆ ನಮ್ಮ ಕಿಟ್ಟು ಅವರು ಎಡಿಟ್ರು, ಮೋಸ್ಟ್ಲಿ ಅವರು ಬಂದಿಲ್ಲ. ಆಮೇಲೆ ಸಾಧು ಮಹಾರಾಜ್ ಅವರು, ಅವ್ರ ಬಗ್ಗೆ ಗೊತ್ತೇ ಇದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಕಿಂಗ್ ಅಂತ ಹೇಳ್ಬೋದು. ಇದೇ ಮೇ 3ನೇ ತಾರೀಕು ಚಿತ್ರ ರಿಲೀಸ್ ಆಗ್ತಿದೆ. ನಮ್ಮ ಮಾಧ್ಯಮ ಮಿತ್ರರು ಎಂದಿನಂತೆ ಕನ್ನಡ ಚಿತ್ರಕ್ಕೆ ಪ್ರೋತ್ಸಾಹ ಮಾಡ್ತಾ ಇರ್ತೀರಿ, ಅದೇ ರೀತಿ ಈ ಚಿತ್ರಕ್ಕೂ ಪ್ರೋತ್ಸಾಹ ನೀಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಯಾಕಂದ್ರೆ ನನ್ನ ಜಾಸ್ತಿ ಹೇಳೋ ಹಾಗಿಲ್ಲ, ಹಾಗಾಗಿ ನಾನು ಈ ಒಂದು ಮ್ಯಾಟ್ರ್ ಅಷ್ಟೇ ಹೇಳ್ಬೋದು. ಒಳ್ಳೆಯದಾಗಲಿ ಚಿತ್ರತಂಡಕ್ಕೆ, ನಿರ್ದೇಶಕರು ಗೆಲ್ಲಬೇಕು, ನಿರ್ಮಾಪಕರು ಗೆಲ್ಲಬೇಕು, ಕನ್ನಡ ಚಿತ್ರ ಮೇಯ್ನಾಗಿ ಗೆಲ್ಲಬೇಕು. ಯಾಕಂದರೆ ಈ ನಡುವೆ ಬರ್ತಿರೋ ಒಂದಷ್ಟು ನಮ್ಮ ಸಿನಿಮಾ ಬೆಳವಣಿಗೆ ಒಂಚೂರು ಬೇರೆ ರೀತಿ ಆಗ್ತಿದೆ. ಅದಕ್ಕೆ ಒಂದು ಕಂಟೆಂಟೂ ಕಾರಣ ಆಗುತ್ತೆ. ಯಾಕಂದರೆ ಇದರಲ್ಲಿ ಕಾಂಗರು ಅನ್ನೋದ್ರಲ್ಲೇ ಗೊತ್ತಾಗುತ್ತೆ ನಿಮಗೆ ಆ ಒಂದು ಮಗುನ ಹೇಗೆ ಕಾಪಾಡಿಕೊಳ್ಳುತ್ತೆ ಆ ಕಾಂಗರು ಅನ್ನೋದು. ಯಾಕಂದರೆ ಇತ್ತೀಚೆಗೆ ಒಂದಷ್ಟು ವಿಡಿಯೋಗಳನ್ನು ಕೂಡ ವೈರಲ್ ಆಯಿತು, ಒಂದು ಕಾಂಗರು ಆಮೇಲೆ ಮರಿ ಕಾಂಗರುದು. ಹಾಗಾಗಿ ಆ ಒಂದು ತಾಯ್ತನ ಅದ್ರ ಬಗ್ಗೆ ಒಂದಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಒಂದು ಸಸ್ಪೆನ್ಸ್ ಥ್ರಿಲ್ಲರಲ್ಲಿ ಮಾಡಿರುವಂಥದ್ದು ಭಾಳ ಚೆನ್ನಾಗಿದೆ. ಒಳ್ಳೆಯದಾಗಲಿ ಟೀಮ್ಗೆ, ಎಲ್ಲ ಕಲಾವಿದರಿಗೂ, ಟೆಕ್ನಿಷಿಯನ್ಸ್ಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. DOP ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ನಮ್ಮ DOP ಆಗಿರುವಂಥ ಉದಯ್ ಲೀಲಾ ಅವರನ್ನು. ನಮ್ಮ 6 ಜನ ಪ್ರೊಡ್ಯೂಸರ್ಸು ಕಾರಣ, ಯಾಕಂದರೆ ಅವ್ರು ಅಷ್ಟು ಜನ ಫ್ರೆಂಡ್ಸು ಸೇರಿಕೊಂಡು ನಮ್ಮ ಡೈರೆಕ್ಟ್ರ್ ಮೇಲೆ ಇಟ್ಟಿರೋ ನಂಬಿಕೆಗೆ ಇವತ್ತು ಈ ಸಿನಿಮಾ ಆಗಿದೆ. ಸೊ ಸಿನಿಮಾ ಕಂಟೆಂಟು ತುಂಬ ಸೂಕ್ಷ್ಮ ಇರೋದ್ರಿಂದ ನಾನು ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಸೊ ಸಿನಿಮಾನ ಬೆಂಗಳೂರು, ಚಿಕ್ಕಮಗಳೂರು ಸುಮಾರು ಕಡೆ ಶೂಟ್ ಮಾಡಿದ್ದೀವಿ. ಸೊ ಕಂಪ್ಲೀಟ್ ಟೀಮ್ ವರ್ಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವಾಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಕ್ಯಾಮ್ರಾದವರು, ಕ್ರೈನು, ಯೂನಿಟ್, ಸೊ ಎಲ್ಲರೂ ಶ್ರಮಕ್ಕೆ ಈ ಸಿನಿಮಾ. ಸೊ ಆದಿತ್ಯ ಸರ್ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ಇದೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಫಸ್ಟ್ ಈ ಸಿನಿಮಾ ನೋಡಿ ಅಂತ 2.25 ಗಂಟೆ ಬೇಕು ಆಫೀಸಿಗೆ ಬಂದ್ರಿ ಅಂದರು. ನಾನು ಯಾವುದೋ ಮೇಜರ್ ರೋಲ್ ಇರಬೇಕು, ಅದಕ್ಕೆ 2.25 ಗಂಟೆ ಕೇಳಿದ ನನಗೆ. ಅವಾಗ ಇಡೀ ಸಿನಿಮಾ ಅನಿಮೇಷನ್ ತೋರಿಸಿದಾಗ ನಿಮ್ಗೆ ಈ ಕ್ಯಾರೆಕ್ಟರ್ ಅಂದರು. ಅಂದರೆ ನಾನು ಆಲ್ರೆಡಿ ಸಿನಿಮಾ ನೋಡಿಬಿಟ್ಟಿದ್ದೆ, ಬಟ್ ಅನಿಮೇಟೆಡ್ ಅವರೇ ವಾಯ್ಸ್ ಕೊಟ್ಕೊಂಡೆಲ್ಲ ಮಾಡಿದ್ದು. ಸೊ ತುಂಬ ಪ್ರಿಪೇರ್ಡ್ ಆಗಿ ಮಾಡಿರೋದು. ಆದಿತ್ಯ ಸರ್ ಜೊತೆ ಆ್ಯಕ್ಟ್ ಮಾಡೋದು, ಆಮೇಲೆ ರಂಜಿನಿ ಅವ್ರ ಜೊತೆ ಇವತ್ತು ನೈಟ್ ಕರ್ಫ್ಯೂ ರಿಲೀಸ್ ಆಗಿದೆ. ಸೊ ಅವ್ರ ಜೊತೆ ಈಗ ಪದೇ ಮಾಡ್ತಾ ಇದ್ವಿ ಒಟ್ಟಿಗೆ. ಸೊ ತುಂಬ ಖುಷಿಯಾದ ಒಂದು ಕತೆ. ಅದೇ ಉದಯ್ ಲೀಲಾ ಸರ್ ಹೇಳಿದಂಗೆ ತುಂಬ ಸೂಕ್ಷ್ಮ ಇದೆ, ಹೆಸರಲ್ಲೇ ಕತೆ ಇದೆ, ಅದು ಗೋಪ್ಯವಾಗಿದೆ. ಸೊ ಆ ಥರದ್ದೊಂದು ಸಬ್ಜೆಕ್ಟು. ಮತ್ತು ಅಂದ್ಕೊಂಡಂಗೆ ಏನೂ ಇಲ್ಲ, ಲಾಸ್ಟಿಗೆ ಒಂದು ಒಳ್ಳೆ ಚೋಕ್ ಕೊಡ್ತಾರೆ ಡೈರೆಕ್ಟರ್ ಸರ್, ಆ ಲೈನ್ ನಾನು ಹೇಳಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಈ ಟೀಮಲ್ಲಿ ವರ್ಕ್ ಮಾಡಿದ್ದಕ್ಕೆ. ತುಂಬ ಕಲಿತೆ. ಮತ್ತು ನಮ್ಮ ಸತ್ಯನಾರಾಯಣ್ ಸರು, ಮತ್ತು ನಮ್ಮ ಮಲ್ಲೇಶ್ ಗೌಡ ಸರ್, ಕಾಶಿಯ ಖಜಾಂಚಿ ಕೂಡ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಸಹಕಾರ ಕೊಟ್ಟಂಥ ನಮ್ಮ
ಪ್ರಸನ್ನ ಸರ್ ಅವರು ಮತ್ತು ನಮ್ಮ ವೆಂಕಟೇಶನವರು ಹಾಗೆ ನಮ್ಮ ಜಿಮ್ಖಾನದ ಸೆಕ್ರೆಟರಿ ಆದಂಥ ತಿಮ್ಮೇಗೌಡರು ಕೂಡ ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತೀನಿ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ನಮ್ಮ ಡೈರೆಕ್ಟರ್ ಆದಂಥ ಕಿಶೋರ್ ಮೇಘನ ಮನೆಯವರು, ಅವ್ರಿಗಂತೂ ನಾನು ತುಂಬು ಹೃದಯದಿಂದ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾಕೆಂದ್ರೆ ಈ ಒಂದು ಚಿತ್ರ ಅಲ್ಟಿಮೇಟ್ ಈ ರೀತಿ ಬರುತ್ತೆ ಅಂತ ಕೂಡ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ ರೀತಿ ಅವರು ಚಿತ್ರವನ್ನ ತಂದಿದ್ದಾರೆ, ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಬಟ್ ನಾವು ಬಂದಂತ ಜರ್ನಿ ಸಾಕಷ್ಟು ಒಂದು ಹಳ್ಳಿಗಾಡಿನಿಂದ ಬಂದು ನಾವೆಲ್ಲ ಊರುಗಳು ಕುಣಿಗಲ್ ತಾಲೂಕು ಬಾಗೇನಹಳ್ಳಿ ಗ್ರಾಮದಿಂದ ಬಂದು ನಾವು ಒಂದು ಬೆಂಗಳೂರಿಗೆ ಒಂದು ಕೆಲಸಕ್ಕೆ ಅಂತ ಬಂದಂಥವ್ರು. ಅದೇ ರೀತಿ ನಾವು ಬಂದು ಒಂದು ಕೈಗಾರಿಕೆಯನ್ನ ಕೂಡ ನಾವು ಸ್ಥಾಪನೆ ಮಾಡಿ ಸುಮಾರು 15 ವರ್ಷದಿಂದ ಕೈಗಾರಿಕೆನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ಎಲ್ಲೋ ಒಂದ್ ಕಡೆ ಬೇರೆ ಒಂದು ರೀತಿ ನಾವು ಒಂದು ವರ್ಕ್ ಬೇರೆ ರೀತಿ ಅಂದ್ರೆ ಬೇರೆ ಒಂದು ಸಾಧನೆ ಮಾಡಬೇಕು ಅನ್ನೋದು ನಮ್ಗೆ ಒಂದು ಮನಸ್ಸಲ್ಲಿ ಬರ್ತಾನೆ ಇತ್ತು ಯಾವಾಗ್ಲೂ. ಅದೇ ರೀತಿ ಕೂಡ ನಾವು ಬೇರೆ ಒಂದು ರಾಜಕೀಯ ರೀತಿಯಲ್ಲಿ ಹೋದೋ. ಅದಾದ ನಂತರ ಒಂದೂವರೆ ವರ್ಷದ ಹಿಂದೆಗಡೆ ಈ ನಮ್ಮ ಡೈರೆಕ್ಟರ್ ಆದಂತ ಕಿಶೋರ್ ಸರ್ ನಮ್ಗೆ ಸಿಕ್ಕಿದ್ರು. ಬಟ್ ಅಂದ್ರೆ ಅವರು ಈ ಸಿನಿಮಾ ಮಾಡಬೇಕು ನನಗೆ ಯಾರೋ ಪಿಣ್ಯ ಕೈಗಾರಿಕಾ ಸಂಘದಲ್ಲಿ ನಿಮ್ ನಂಬರ್ ಕೊಟ್ಟಿದ್ದಾರೆ, ನೀವು ಸರ್ ನೀವೊಂದು ಪ್ರೊಡ್ಯೂಸರ್ ಮಾಡಿ ನಿಮ್ಮ ಬಗ್ಗೆ ಹೇಳಿದ್ದಾರೆ ಅಂತಂದ್ರು. ಅಯ್ಯೋ ಇದೆಲ್ಲ ನಮಗೆ ಟೆನ್ಷನ್ ಅಲ್ಲಪ್ಪ, ಇರೋ ಈ ಕೈಗಾರಿಕೆ ನಡೆಸಿದ್ರೆ ಸಾಕಾಗಿದೆ, ಈ ಫಿಲಿಂ ಇಂಡಸ್ಟ್ರಿ ನಮ್ಗೆ ಆಗ್ಬೇಕು ಅಂತ ನಾವು ಆ ರೀತಿ ಆಯ್ತು ಸರ್ ನೋಡೋಣ ಅಂತ ಸುಮ್ಮನೆ ಇದ್ದು. ಸುಮಾರು ಒಂದು 2-3 ತಿಂಗಳು ಸತತವಾಗಿ ಅವ್ರು ಬಿಡ್ಲೇ ಇಲ್ಲ ನಮ್ಮನ್ನ, ಕಂಟಿನ್ಯೂಸ್ ಫೋನ್ ಮಾಡ್ತಾನೆ ಇದ್ರು. ಸರ್ ಇದೊಂದು ಪಿಕ್ಚರ್ ನಂದೊಂದು ಸ್ಟೋರಿ ಕೇಳಿದ್ದೆ. ಅಯ್ಯೋ ಸರ್ ನಾವು ಸ್ಟೋರಿ ಕೇಳಿದೀವಿ, ಆಯ್ತು ನೋಡೋಣ ಸರ್ ಅಂತ. ಯಾಕಂದ್ರೆ 3 ವರ್ಷದಿಂದ ಇದೇ ತರ ಒಂದು ಸ್ಟೋರಿ ಒಬ್ರು ಹೇಳಿದ್ರು, ಅಯ್ಯೋ ಈ ಫಿಲಿಂ ಬೇಡ ಬಿಡಪ್ಪ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು. ಬಟ್ ಇವ್ರು ಬಿಡ್ಲೇ ಇಲ್ಲ. ಒಂದು ದಿನ ಮಳೆ ಬರ್ತಾ ಇತ್ತು, ಸರ್ ಆಯ್ತು ಬಂದ್ಬಿಡಿ ಮಾಡೋಣ ಅಂತ ನಾನು ಹೇಳಿದೆ, ನೋಡೋಣ ಅಂತ. ಬಟ್ ಅವರು ಆ ಮಳೆ ಕೂಡ ನೆನ್ಕನೆ ಬಂದ್ಬಿಟ್ರು ಸಮಯದಲ್ಲಿ. ಇರೋ 10 ನಿಮಿಷದಲ್ಲಿ ಬರ್ಬೇಕು ಸರ್ ನೆಲ್ಲ, ಯಾಕಂದ್ರೆ ನಾನು ತಪ್ಪಿಸ್ಕೋಬೇಕಾಗಿತ್ತು ಇವರಿಂದ. ಬರ್ಲಿಲ್ಲ ಸರ್ ನೀವು ಬರ್ಲಿಲ್ಲ, ಅದಕ್ಕೆ ನಾವು ಹೊರಟದೆ ಅಂತ ಹೇಳೋಣ ಅಂತ. ಬಟ್ ಇವ್ರು ಏನ್ ಮಾಡಿದ್ರು, 10 ನಿಮಿಷದಲ್ಲಿ ಆದ್ರೆ ಮಳೆ ನೆನ್ಕೊಂಡು ಬಂದೇ ಬಿಟ್ರು ನಮ್ಮ ಕಂಪ್ನಿ ಹತ್ರ. ಸರಿ ಆಯ್ತು ಸರ್ ಓಕೆ, ನಮ್ಮ ಎಲ್ಲ ಪ್ರೊಡ್ಯೂಸರ್ ನಮ್ಮ ಸ್ನೇಹಿತರೆಲ್ಲ ಮಾತಾಡ್ತೀವಿ ಬನ್ನಿ ಅಂತ ಅಂದ್ಬಿಟ್ಟು ಬಂದ್ರು. ಅವಾಗೆಲ್ಲ ಕೂತ್ಕೊಂಡು ಒಂದು ಕಾಫಿ ಕುಡಿದು ಒಂದು ಹೋಟ್ಲಲ್ಲಿ ಅವಾಗ ಮಾತಾಡ್ದು. ಬಟ್ ಅವರು ಕತೆ ಹೇಳಿಲ್ಲ. ಈ ಕತೆ ಹೇಳೋದ್ಕಿಂತ ನಾನೊಂದು ಪಿಕ್ಚರ್ ತೋರಿಸ್ತೀನಿ ಅಂತ ಅಂದ್ರು. ಇವ್ರಿಂದ ಪಿಕ್ಚರ್ ತೋರಿಸೋ ಸ್ಟೋರಿನೇ ಹೇಳೋದಲ್ವಾ ಅಂತ ಕೊನೆಗೆ ಒಂದು ಅನಿಮೇಷನ್ ಮಾಡಿಸಿದ್ರು. ಆಗ ನಾನು ಸರಿ ಆಯ್ತು ಅಂದ್ಬಿಟ್ಟು ಕರ್ಕೊಂಡು ತೋರಿಸಿದ್ರು ಲ್ಯಾಪ್ಟಾಪ್ ಅಲ್ಲಿ, ಬನ್ನಿ ಅಂತ ಅಂದ್ಬಿಟ್ಟು ನಮ್ಮ ಸ್ನೇಹಿತರ ಮನೆಗೆ ಹೋಗಿ ಒಂದು ಟಿವಿ ಒಳಗಡೆ ನೋಡ್ದು. ಬಟ್ ಎಕ್ಸಲೆಂಟ್, ಅದ್ಭುತವಾಗಿತ್ತು. ಈ ತರದ ಒಂದು ಚಿತ್ರ ನಮಗೆ ಬೇಕಾಗಿದೆ, ಈ ಸಮಾಜಕ್ಕೆ ನಾವು ಕೊಡಬೇಕು. ಯಾಕೆಂದ್ರೆ ಇತ್ತೀಚೆಗೆ ಸಿನಿಮಾಗಳನ್ನ ನಾವು ಕೂಡ ನೋಡ್ತಾ ಇದ್ದೀವಿ, ಯಾವ ರೀತಿಯಿಂದ ಬರ್ತಾ ಇದೆ ಅಂತ ಗೊತ್ತು. ಬಟ್ ಈ ರೀತಿ ಸಿನಿಮಾ ನಾವೆಷ್ಟೋ ರಾಜ್ಕುಮಾರ್ ಕಾಲದಲ್ಲಿ ನಾವು ನೋಡಿದಂಥವ್ರು. ಬಟ್ ಇಂಥದೊಂದು ಸಿನಿಮಾ ಬಂದ್ರೆ ಸಮಾಜಕ್ಕೆ ಏನೋ ಒಂದು ಒಳ್ಳೆ ಸಂದೇಶ ಹೋಗುತ್ತೆ, ಈ ಸಿನಿಮಾ ಬೇಕಾಗಿದೆ ಅಂತ ನಮ್ಗೆ ಯಾವಾಗ ಅನಿಸ್ತು. ಸರಿ ಆಯ್ತು ಓಕೆ ಮಾಡೋಣ ಅಂತ ಎಲ್ಲರೂ ಡಿಸೈಡ್ ಮಾಡ್ದು. ಬಟ್ ಮಾಡ್ಬೇಕಾದ್ರೆ ಎಲ್ಲರೂ, ಯಾಕಂದ್ರೆ ಕೈಗಾರಿಕೆಗಳು ನಿಮ್ಗೆ ಗೊತ್ತೇ ಇದೆ, ಏನೋ ಅಲ್ಪ ಸ್ವಲ್ಪ ನಾವೊಂದು ಇಟ್ಕೊಂಡಿರ್ತೀವಿ. ಬಟ್ ಆ ರೀತಿ ನಾವು ಹೊರಟಾಗ ಸರಿ ಆಯ್ತು ಒಂದು ಸ್ವಲ್ಪ ಹಾಕಿ ಮಾಡೋಣ, ಇಷ್ಟ ಆಗುತ್ತೆ ಬಜೆಟ್ ಅಂತ ಯಾವ್ದೋ ಒಂದು ಬಜೆಟ್ ಹೇಳಿದ್ರು. ಆ ಬಜೆಟ್ ಹೋದ ಬಜೆಟ್ ಇಂದ ಇವತ್ತು 3 ಪಟ್ಟು ಹೆಚ್ಚಾಗಿ ಹೊಂಟೋಗಿದ್ದೀವಿ. ನಿಜವಾಗ್ಲೂ ಅಲ್ಟಿಮೇಟ್ ಚಿತ್ರ, ಯಾಕೆಂದ್ರೆ ಎಲ್ಲರೂ ಕೂಡ ನೀವು ಸಹಕಾರ ಕೊಡಬೇಕು ನಮ್ಮ ಚಿತ್ರವನ್ನು ನೋಡಿ. ಯಾಕಂದ್ರೆ ಒಂದೊಂದು ಜರ್ನಿ ಬಂದಿದ್ದೀವಲ್ಲ, ಅದೊಂದು ತುಂಬಾ ಕಷ್ಟಕರವಾದದ್ದು. ಅದರಲ್ಲೂ ನಮ್ಮ ಆದಿತ್ಯ ಸರ್ ಇರೋರು ನಮ್ಗೆ ಎಷ್ಟು ಸಹಕಾರ ಕೊಟ್ಟು ಅಂದ್ರೆ, ನಾವು ಯಾವಾಗ್ಲೇ ಫೋನ್ ಮಾಡಿ ಸರ್ ಈ ತರ ಇದೆ, ನಾವು ಇಂದೊಂದು ಡೇಟ್ ಹಾಕಿದೀವಿ ಅಂದ್ರೆ ಸಾಕು, ಆಯ್ತಾ ಬರ್ತೀವಿ 100% ನೀವು ಈ ಡೇಟಿಗೆ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಅವ್ರು ಡೇಟ್ ಕೊಡ್ತಾ ಇದ್ರು. ರಿಯಲಿ ಆಟ್ಸಾಪ್ ಅವ್ರಿಗೆ. ಯಾಕಂದ್ರೆ ನಾವು ಕೆಲವು ಚಿತ್ರಗಳನ್ನ ಕೇಳಿದೀವಿ, ನಾವು ಈ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಈಗಲೇ ಗೊತ್ತಾಗಿದ್ದು ಎಷ್ಟೋ ಸಿನಿಮಾಗಳು ನಿಂತಿರ್ತವೆ. ಬಟ್ ಅವರಂತೂ ನಮ್ಗೆ ಎಕ್ಸಲೆಂಟ್, ನಮ್ಗೆ ಅಷ್ಟು ಸಪೋರ್ಟ್ ಅನ್ನು ಕೊಟ್ಟಿದ್ದಕ್ಕೆ ಅವ್ರಿಗೆ ನಾವು ಚಿರಋಣಿಯಾಗಿರ್ತೀವಿ. ಮತ್ತೆ ಅದೇ ರೀತಿ ಕೂಡ ನಮ್ಮ ರಂಜಿನಿ ಮೇಡಮ್, ಯಾಕೆಂದ್ರೆ ಹೀರೋಯಿನ್ ನಾವು ಯಾರನ್ನ ಮಾಡೋದು ಅಂತ ಹೊಂಟಾಗ ಸರಿ ಅಂತ ಬೇರೆ ಈ ರೀತಿ ಹೆಸರುಗಳು ಬಂದು. ಬಟ್ ಅವಾಗ ನಮ್ಮ ರಂಜಿನಿ ಮೇಡಮ್ ಮಾಡ್ಬೇಕು, ಯಾಕೆಂದ್ರೆ ಅವ್ರು ಪುಟ್ಗೋರಿ ಧಾರಾವಾಹಿ ಕೂಡ ಮಾಡಿದ್ರು, ಮತ್ತೆ ಕನ್ನಡತಿ ಮಾಡಿದ್ರು. ಅವ್ರಿಗೆ ಕೂಡ ಒಂದು ಹೆಸರಿದೆ ಅಂತ ಹೇಳಿ ಅವಾಗ ಅವ್ರನ್ನ ಸೆಲೆಕ್ಟ್ ಮಾಡಿ ನಾವು ಡೈರೆಕ್ಟರ್ ಕೂತ್ಕೊಂಡು ಸೆಲೆಕ್ಟ್ ಮಾಡಿದ. ನಮ್ಮ ಡೈರೆಕ್ಟರ್ ಒಂದು ಅವರೇ ಇದನ್ನ ಅವ್ರನ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವಾಗ ಹೋಗಿ ನಾವು ಕೂತ್ಕೊಂಡು ಜಸ್ಟ್ ಯಾವುದೋ ಒಂದು ಕಾಫಿ ಡೇಗೆ ಹೋಗಿ ಜಸ್ಟ್ ಮಾತಾಡಿ ಅವ್ರನ್ನ ಬಿಟ್ಬಿಟ್ಟು ಬಂದು. ರಿಯಲಿ ಅಕ್ಸೆಪ್ಟ್ ಮೇಡಮ್, ಯಾಕೆಂದ್ರೆ ನೀವು ಕೂಡ ನಮಗೆ ಒಂದು ದಿವಸನೂ ಕೂಡ ಇಲ್ಲ ಅಂತ ಹೇಳಿಲ್ಲ. ಪ್ರತಿ ಒಂದು ಹೆಜ್ಜೆಲೂ ಕೂಡ ನಿಮ್ಮ ಸಹಕಾರ ನಮಗೆ ಅತುಲ್ಯವಾಗಿದೆ.
ನಾವು ಕೂಡ ನಿಮಗೆ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮೆಲ್ಲ ಮಾಧ್ಯಮಿಕರು ಇವೆಲ್ಲರಿಗೂ ಕೂಡ ಸಹಕಾರ ಕೊಟ್ಟಿದ್ದೀರಿ, ಇದುವರೆಗೂ ಕೊಡ್ತಾ ಇದ್ದೀರಾ. ನಾನು ಅತಿ ಹೆಚ್ಚಾಗಿ ಮಾಧ್ಯಮಗಳನ್ನ ಓದ್ತಾ ಇರ್ತೀನಿ, ನ್ಯೂಸ್ಗಳು ಕೇಳ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ಬಟ್ ನನಗೆ ಅಪಾರವಾದ ನಿಮ್ಮ ಮೇಲೆ ಗೌರವ ಇದೆ. ಯಾಕೆಂದ್ರೆ ನೀವು ಒಂದು ಮಳೆ ಅನ್ನಲ್ಲ, ಒಂದು ಚಳಿ ಅನ್ನೋದಿಲ್ಲ, ಒಂದು ಬಿಸಿಲು ಅನ್ನೋದಿಲ್ಲ. ಪ್ರತಿ ಹೆಜ್ಜೆಜ್ಜೆನೂ ನೀವು ಕೂಡ ಈ ರಾಜ್ಯಕ್ಕೆ ಏನ್ ಬೇಕು, ಈ ದೇಶದ ಏನ್ ನಡೀತಾ ಇದೆ, ಇದ್ರ ಬಗ್ಗೆ ಎಲ್ಲ ನೀವು ತೋರಿಸ್ತಾ ಇರ್ತೀರಾ. ನಿಜವಾಗ್ಲೂ ನನಗೆ ತುಂಬಾ ಖುಷಿ. ಯಾಕೆಂದ್ರೆ ನಾವೆಲ್ಲ ನೋಡಿ ಒಂದ್ಸಲ ಮನೆಗೆ ಹೋಗ್ತಾ ಇರ್ತೀವಿ, AC ಇರ್ತೀವಿ, ಮತ್ತೊಂದು ಕಾರ್ ಹೋಗ್ತಾ ಇರ್ತೀವಿ, ಏನಾಗುತ್ತೆ. ಬಟ್ ನೀವು ಆಗಲ್ಲ. ಪ್ರತಿ ಇವತ್ತು ಟೆಂಪರೇಚರ್ ಹೇಗಿದೆ ಅಂತ ಗೊತ್ತಿದೆ ನಿಮ್ಗೆ. ಪ್ರತಿ ಹೆಜ್ಜೆಲ್ಲೂ ಕೂಡ ನಿಮ್ದು ಅಷ್ಟು ಶ್ರಮ ಇದೆ. ದಯವಿಟ್ಟು ನಿಮ್ಗೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ ಚಿತ್ರನ ಅದ್ಭುತವಾಗಿ ನಡೆಸ್ಕೊಂಡು ಕೊಡ್ಬೇಕಾಗಿರೋ ಜವಾಬ್ದಾರಿ ನಿಮ್ದು. ಈ ಸಮಯದಲ್ಲಿ ನೀವೆಲ್ಲರೂ ಕೂಡ ನಮಗೆ ಸಹಕಾರ ಮಾಡಿ ಈ ಚಿತ್ರನ ಯಶಸ್ಸುಗೊಳಿಸ್ಕೊಡಿ ಅಂತ ನಾನು ಈ ಸಂದರ್ಭಕ್ಕೆ ಹಾಕಿದ್ದೀನಿ. ಥ್ಯಾಂಕ್ ಯು ಸರ್. ನಾನು ಮಾತಾಡಿದ್ದೀನಿ, ನೀವು ಒಂದ್ಸಲ ಹೋಗಿ ಅವ್ರ ಹತ್ರ ಅಂತಂದ್ರು. ಅವಾಗ ನಾವು ಸಾಧಕೋಪೇರ ಸರ್ ಜೊತೆ ಹೋಗಿ ಮಾತಾಡ್ದು. ಬಟ್ ಅವರಂತೂ ನಿಜವಾಗ್ಲೂ ಅವ್ರು ಮಾತಾಡಿದ ಖುಷಿ ನೋಡಿ ನಮ್ಗೆ ಅವತ್ತು ತುಂಬಾನೇ ಖುಷಿ ಆಗೋಯ್ತು. ಅವಾಗ ಅವರು ಒಪ್ಕೊಂಡ್ರು. ನಮ್ಮ ಡೈರೆಕ್ಟರ್ ಅವ್ರಿಗೆ ಚುಟುಕು ಒಂದು ಇದನ್ನ ತೋರಿಸ್ತು, ಮೋಷನ್ ಪೋಸ್ಟ್ ತರ. ಬಟ್ ಅವಾಗ ಅವರು ತುಂಬಾ ಖುಷಿ ಆಗ್ಬಿಟ್ಟು ಆಯ್ತು ನಾನು ಮಾಡ್ಕೊಡ್ತೀನಿ. ಇಲ್ಲ ಸರ್ ನೀವು ಬಿಸಿ ಇರ್ತೀರ, ಯಾವ ತರ ಹೇಳಿ ಸರ್. ಅದಕ್ಕೆ ಯಾರು ಹೇಳಿದ್ರು ನಿಮ್ಗೆ ಬಿಸಿ ಅಂತ? ನಾನು ಯಾವ ಬಿಸಿ ಇಲ್ಲ, ನಾನು ಎನಿ ಟೈಮ್ ಇಲ್ಲೇ ಇರ್ತೀನಿ, ನೀವು ಯಾವಾಗ ಬೇಕಾದ್ರೂ ಬನ್ನಿ ಅಂತಂದ್ರು. ಎಕ್ಸಲೆಂಟ್. ಅವರ ಮ್ಯೂಸಿಕ್ ಮಾತ್ರ ಸಖತ್ತಾಗಿ ತುಂಬಾ ಇಷ್ಟ ಆಯ್ತು. ಅವ್ರಿಗೆ ನಾನು ಚಿರೋನಿ ಸರ್. ಥ್ಯಾಂಕ್ ಯು ಸರ್. ನನ್ನ ಶಿಷ್ಯಂದರೆ ನಾನು ಬೆಳೆದಂಥ ಹುಡುಗರು, ಬಟ್ ನನಗೆ ಮೋಸ ಮಾಡಿಬಿಟ್ಟವ್ರಲ್ಲ ಅಂತ ಹೇಳಿ ನನಗೆ ಇವಾಗ ಅನಿಸ್ತಾ ಇದೆ. ಅದಕ್ಕೆ ಕೇಳಲಿಲ್ಲ ನಾನು ಏನೋ, ಅವರು ನನಗೆ ಕೇಳಿದಿದ್ರೆ ನಾನು ಒಬ್ಬ ಇವತ್ತು ಇಲ್ಲಿ ನಿಂತ್ಕೊಂಡು ನಾನು ಒಬ್ಬ ಪ್ರೊಡ್ಯೂಸರ್ ಅಂತ ಅನ್ಸ್ಕೊಳ್ಳೋ ಅಂತ ಒಂದು ಅವಕಾಶ ಇರ್ತಾ ಇತ್ತು. ಬಟ್ ನಾನು ಒಂದಂತ ಹೇಳೋಕೆ ಇಷ್ಟಪಡ್ತೀನಿ, ನಮ್ಮ ಡೈರೆಕ್ಟ್ರು ಅವ್ರನ್ನ ಹಿಡಿದಿದ್ದಾರಲ್ಲ, ಅದು ಹಿಡಿದು ಸಿನಿಮಾ ಮಾಡಿಸಿದ್ದೀರಿ ನೀವು. ಇದು ಒಂದು ಒಳ್ಳೆ ಕೆಲಸ ಮಾಡಿಸಿದ್ದೀರಿ. ಇದು ಕನ್ನಡ ಚಿತ್ರರಂಗಕ್ಕೆ ಈ ಟೀಮ್ ಒಂದು ಅಸೆಟ್ ಆಗುತ್ತೆ ಅಂತ ನಂಬಿಕೆ ನನಗಿದೆ. ಸೊ ಇದಕ್ಕೆ ಆಕ್ಚುಲಿ ಬೇಕಾಗಿರೋಂಥದ್ದು ಭಾಳ ಕಷ್ಟಪಟ್ಟು ಹಾರ್ಡ್ ವರ್ಕರ್ಸ್ ಅವರೆಲ್ಲ, ಏನೇ ಮಾಡಿದ್ರು ಭಾಳ ಹಾರ್ಡ್ ವರ್ಕರ್ಸ್ ಅವರೆಲ್ಲ. ಸೊ ಹಾಗಾಗಿ ಅವರು ಏನೇ ಮಾಡಿದ್ರು ಸಹ ಭಾಳ ಶ್ರದ್ಧೆಯಿಂದ ಮಾಡಿರ್ತಾರೆ. ಅದು ನನ್ನ ನಂಬಿಕೆ ಇದೆ. ಭಾಳಷ್ಟು ನಮ್ಮ ಹುಡುಗರು ಅವರು ಚನ್ಕೇಶ್ವ ನಮ್ಮ ಅಸೋಸಿಯೇಷನ್ನ ಪದಾಧಿಕಾರಿ, ಟ್ರೆಸರರ್, ನಮ್ಮ ಪೀಣ್ಯ ಅಸೋಸಿಯೇಷನ್ನ ಪದಾಧಿಕಾರಿ, ಮತ್ತು ನಮ್ಮ ಕಾಶ್ಯದ ಡೈರೆಕ್ಟರ್ ಸಹ ಅವರು. ಸೊ ಅವರು ಇನ್ನೂ ಅವ್ರನ್ನ ಕಾಶ್ಯ ಪ್ರೆಸಿಡೆಂಟ್ ಮಾಡಬೇಕು ಮತ್ತು PA ಪ್ರೆಸಿಡೆಂಟ್ ಮಾಡಬೇಕು, ಅದು ಮಾಡ್ತೀವಿ ನಾವು. ಬಟ್ ಇವತ್ತಿನ ದಿವಸ ಈ ಕಾಂಗೋರು ಏನು ಸಿನಿಮಾ ಆ ಹೆಸರು ನೋಡಿದ್ರೇ ಭಾಳ ಸಂತೋಷ ಆಗುತ್ತೆ. ಸೊ ಹಾಗಾಗಿ ಈ ಪಿಕ್ಚರನ್ನ ತುಂಬ ಸ್ವಲ್ಪ ನೋಡಿದ್ದೀವಿ, ಇನ್ನೂ ತುಂಬ ಖುಷಿಯಾಗಿದೆ. ಮತ್ತು ಇದನ್ನು ನಮ್ಮ ಪೀಣ್ಯ ಭಾಗದಲ್ಲಿ ಸುಮಾರು ಒಂದು 10,000 ಜನ ಕೆಲಸ ಮಾಡ್ತಾರೆ. ಸೊ ಇದು 10,000 ಜನಕ್ಕೂ ಆಲ್ಮೋಸ್ಟ್ ಒಂದು 70-80% ಈ ಹುಡುಗರು ಗೊತ್ತಿರೋ ಅಂಥವ್ರು, ಇಂಡಸ್ಟ್ರೀಸ್ ಗೊತ್ತಿರೋ ಅಂಥವ್ರು. 10 ಲಕ್ಷ ಜನ ಅಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಪೀಣ್ಯ ಭಾಗದಲ್ಲೇ. ಅವ್ರಿಗೆ ಎಲ್ಲ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳು ಸಹ ಗೊತ್ತಿದೆ. ಸೊ ಹಾಗಾಗಿ ನಾವು ಒಂದು ಮಾಡಬಹುದು, ನಮ್ಮ ಎಲ್ಲ ಸಂಘಗಳು ನಮ್ಮ ಕೈಯಲ್ಲಿರೋದ್ರಿಂದ ನಮ್ಮ ಎಲ್ಲ ಇಂಡಸ್ಟ್ರೀಸ್ಗೂ ತಲುಪಿಸಿ ಇದರ ಒಂದು ಪ್ರಚಾರ ನಾವು ಮಾಡಿ ಎಲ್ಲರೂ ಅದರಲ್ಲಿ ಒಂದಷ್ಟು ಜನ ಆದರೂ ಈ ಪಿಕ್ಚರ್ನ ನೋಡ್ತಾರೆ ನಾವು ನಂಬಿಕೆ ನನಗಿದೆ. ಆ ಕೆಲಸವನ್ನು ನಾವು ಮಾಡ್ಬೋದು, ನಾವು ಮಾಡ್ಕೊಡ್ತೀವಿ. ಇದೇ ರೀತಿ ನಮ್ಮ ಕಾಶ್ಯದಲ್ಲಿ ಕರ್ನಾಟಕ ಸ್ಟೇಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅಂತ, ಇದು ಒಂದು ಸ್ಟೇಟ್ ಅಪೆಕ್ಸ್ ಬಾಡಿ. ನಮ್ಮ ಕರ್ನಾಟಕದ ಎಲ್ಲ ಭಾಗದಲ್ಲೂ ನಮ್ಮ ಶಾಖೆಗಳಿದೆ, ಅಸೋಸಿಯೇಷನ್ಗಳಿದೆ. ಅದ್ರ ಮುಖಾಂತರ ಸಹ ಇದನ್ನು ಪ್ರಮೋಟ್ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಅಂತೇಳಿ ನಾನು ಹುಡುಗರ ಜೊತೆ ಕೂತ್ಕೊಂಡು, ನಮ್ಮ ಸ್ನೇಹಿತರ ಜೊತೆ ಕೂತ್ಕೊಂಡು ಅದನ್ನು ಆಲೋಚನೆ ಮಾಡಿ ಇದನ್ನು ಭಾಳ ಚೆನ್ನಾಗಿ ಪ್ರಮೋಟ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ನಮ್ಮ ಮೀಡಿಯಾ ಸ್ನೇಹಿತರು ಏನಿದ್ದೀರಿ, ಇದು ನಿಮ್ಮ ಕೈಯಲ್ಲಿದೆ ಸರ್. ಒಂದು ಒಳ್ಳೆ ಓಡು ನೀವೇನೋ ಬರೆದಿದ್ದೆ ಆದರೆ ಈ ಪಿಕ್ಚರ್ ಸಕ್ಸಸ್ ಆಗಲಿಕ್ಕೆ ತುಂಬ ಈಸಿ ಆಗುತ್ತೆ ಅನ್ನೋದು ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ದಯವಿಟ್ಟು ಆ ಒಂದು ಸಹಕಾರನ ಈ ಟೀಮಿಗೆ ಕೊಡಿ. ಇದಕ್ಕೆ ಒಂದು ಕರ್ನಾಟಕಕ್ಕೆ ಒಂದು ಒಳ್ಳೆ ಟೀಮ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಟೀಮ್ ಆಗಿ ಬರುತ್ತೆ. ಸಾಕಷ್ಟು ಸಿನಿಮಾಗಳನ್ನ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ದಯವಿಟ್ಟು ನೀವೆಲ್ಲರೂ ಅದಕ್ಕೆ ಸಹಾಯ ಮಾಡಬೇಕು. ಇದು ಒಂದು ಮೊದಲನೇ ಪಿಕ್ಚರ್, ಅದು ಸಕ್ಸಸ್ ಮಾಡಿದ್ರೆ ಇದರಿಂದ ಒಂದು 100 ಪಿಕ್ಚರ್ಗಳನ್ನ ಮಾಡೋಂಥ ಶಕ್ತಿ ಅವರಿಗಿದೆ. ನಾವೆಲ್ಲ ಸೇರ್ಕೊಂಡು ಮಾಡ್ತೀವಿ. ಥ್ಯಾಂಕ್ ಯು. ಕನ್ನಡ ನಮ್ಮ ನುಡಿ. ಇವತ್ತು ಈ ಒಂದು ಕನ್ನಡ ಚಲನಚಿತ್ರದ ಭಾಗವಾಗಿ
ನಮ್ಮವರೇ ಆದಂತಹ 6 ಜನ ನಮ್ಮ ಸಹೋದ್ಯೋಗಿಗಳು ಕೈಗಾರಿಕೋದ್ಯಮಿಗಳು ಸೇರಿ ಒಂದು ಈ ಚಲನಚಿತ್ರವನ್ನು ನಿರ್ಮಾಣ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಒಂದು ತುಂಬ ಸಂತೋಷದ ಒಂದು ವಿಷಯ ಹಾಗೂ ಇದೊಂದು ತುಂಬ ಸುದಿನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಒಂದು ಹಳ್ಳಿಯಿಂದ ಬಂದು ಒಂದು ಸಣ್ಣ ಮಟ್ಟದ ಒಂದು ಕೈಗಾರಿಕೆಯನ್ನು ಸ್ಥಾಪಿಸಿ ಅದನ್ನ ಚೆನ್ನಾಗಿ ನಡೆಸ್ಕೊಂಡು ಮತ್ತೆ ಚೆನ್ಕೇಶ್ ಅವರು ಹೇಳ್ಬೇಕು ಅಂತ ಹೇಳಿದ್ರೆ ಈವನ್ ರೆಸ್ಟೋರೆಂಟ್ ಅಲ್ಲೂ ಸಹ ಅವರು ಪಾಲ್ದಾರರು. ತಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ಒಂದು ರೆಸ್ಟೋರೆಂಟ್ ನ ಸಹ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಚಲನಚಿತ್ರಕ್ಕೆ ಏನು ನಿರ್ಮಾಪಕರಾಗಿ ಸ್ನೇಹಿತರು ಸೇರ್ಕೊಂಡು ಮಾಡ್ತಾ ಇದ್ದೀರಾ. ಖಂಡಿತವಾಗಿಯೂ ಈ ಚಿತ್ರ ಚೆನ್ನಾಗಿ ಮೂಡಿ ಬರುತ್ತೆ. ಚೆನ್ನಾಗಿ ಏನು ಈ ಚಲನಚಿತ್ರ ಎಲ್ಲ ಚಿತ್ರಮಂದಿರಗಳಲ್ಲೂ ಯಶಸ್ಸನ್ನ ಗಳಿಸುತ್ತೆ ಅನ್ನೋ ಒಂದು ನಂಬಿಕೆಯೊಂದಿಗೆ ನಮ್ಮ ಡೈರೆಕ್ಟರ್ ಇರ್ಬೋದು ಅಥವಾ ನಮ್ಮ ನಾಯಕ ನಟ ನಾಯಕ ನಟಿ ಹಾಗೂ ಅಲ್ಲಿ ಕೆಲಸ ಮಾಡಿರುವಂತಹ ಎಲ್ಲರಿಗೂ ನಾನು ಎಲ್ಲರ ನಮ್ಮ ಪೀಣ್ಯ ಕೈಗಾರಿಕೋದ್ಯಮಿಗಳ ಪರವಾಗಿ ಧನ್ಯವಾದವನ್ನು ಹೇಳ್ತಾ, ನಾವು ಕೈಗಾರಿಕಾ ಸಂಘದಿಂದ ನಮ್ಮ ಹಿಂದಿನ ಅಧ್ಯಕ್ಷರಾದಂತಹ ಹರ್ಸಪ್ಪ ಅವರು ಹೇಳಿದ್ದಾರೆ, ಖಂಡಿತವಾಗಿಯೂ ನಮ್ಮ ಕಡೆಯಿಂದ ನಾವು ಈ ಚಲನಚಿತ್ರವನ್ನ ಪ್ರಮೋಟ್ ಮಾಡೋದ್ರಲ್ಲಿ 1 ಇಂಚು ಸಹ ನಾವು ಹಿಂದೆ ಸರಿಯೋದಿಲ್ಲ. ಖಂಡಿತವಾಗಿ ನಾವು ಇದನ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಈ ಚಲನಚಿತ್ರವು ಚೆನ್ನಾಗಿ ಮೂಡ್ ಬರಲಿ, ಇನ್ನೂ ಸಹ ಹೆಚ್ಚಿನ ಚಲನಚಿತ್ರವನ್ನ ನಿರ್ಮಾಣ ಮಾಡುವಂತ ಶಕ್ತಿ ಆ ದೇವರು ಅವ್ರಿಗೆ ಕೊಡ್ಲಿ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನನ್ನು ಎಳ್ಕೊಂಡು ಬಂದಂತ ರಾಮಚಂದ್ರ ನಿಂತಿದ್ದಾರೆ. ನನ್ನನ್ನು ಸೆರೆ ಹಿಡಿದಂತ ನನ್ನ ಬ್ರದರ್ ಅಲ್ಲಿ ಕ್ಯಾಪ್ ಹಾಕೊಂಡು ಕೂತಿದ್ದಾರೆ. ಮತ್ತೆ ನನಗೆ ಅವಕಾಶ ಕೊಟ್ಟಂತ ನನ್ನ ನಿರ್ದೇಶಕರಿದ್ದಾರೆ. ನಮ್ಮ ಎಲ್ಲ ಸಂಕಷ್ಟಗಳನ್ನ ಅನುಭವಿಸ್ಕೊಂಡು ಪಾಪ ಇವ್ರು ಅನುಭವಿಸ್ತಾ ಇರೋದಕ್ಕಿಂತ ಜಾಸ್ತಿಯಾಗಿ ಈ 6 ಜನ ಗೆಳೆಯರು ಏನಿದ್ದಾರೆ ಅವರು ಅದನ್ನು ಅನುಭವಿಸಿದ್ದಾರೆ. ಇದು ಫಿಲಮ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಎರಡು ಈ ವಿಷಯದಲ್ಲಿ ಈ ಚಿತ್ರಕ್ಕೆ ಸಂಬಂಧಪಟ್ಟಾಗ ನಾನು ಹೇಳುವಂತ ವಿಷಯ ಏನಪ್ಪಾ ಅಂತಂದ್ರೆ, ಬಿಸ್ನೆಸ್ ಮಾಡ್ತಾ ಇದ್ದಂಥವ್ರು ಕಲೆಯ ರಂಗಕ್ಕೆ ಬರುವಂಥದ್ದು ತುಂಬಾ ಅಪರೂಪ. ಯಾಕಂದ್ರೆ ಅವರು ಬೇಸಿಕಲಿ ಬಿಸ್ನೆಸ್ ಮೈಂಡೆಡ್ ಆಗಿರ್ತಾರೆ. ಕಲೆಗೂ ಅವ್ರಿಗೂ ಏನು ಅರ್ಥಾತ್ ಸಂಬಂಧ ಇಲ್ಲ ಅನ್ನೋದು ಎಲ್ಲರ ನಂಬಿಕೆ. ಆದ್ರೆ ಮೊಟ್ಟ ಮೊದಲನೇ ಬಾರಿಗೆ ಒಂದು 6 ಜನ ಗೆಳೆಯರು ಇಂಡಸ್ಟ್ರಿಯಲಿಸ್ಟ್ ಕಲಾಭೂಮಿಗೆ ಎಂಟರ್ ಆಗಿದ್ದಾರೆ. ಮತ್ತೆ ದೊಡ್ಡ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇನ್ನು ಒಂದು 100 ಪಿಕ್ಚರ್ ಮಾಡುವಂತ ತಾಕತ್ ಅವ್ರಿಗಿದೆ ಅಂತ ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್. ಯಾಕಂದ್ರೆ ಈ ಪ್ರೊಡ್ಯೂಸರ್ಸ್ ಏನು ಒಂದು ಲೈನ್ ಇದೆ ಅದನ್ನ ಬ್ರೇಕ್ ಮಾಡಿ ಹೊಸ ಚಿಂತನೆ ಬರೋದಕ್ಕೆ ಸಾಧ್ಯ ಆಗೋದು ಈ ತರ ಹೊಸಬರು ಬಂದಾಗಲೇ. ಇದು ಒಂದು. ಮತ್ತೆ ಎರಡನೇದು ನನ್ನ ಡೈರೆಕ್ಟರ್ ಬಗ್ಗೆ ಹೇಳಬೇಕು. ಈ ಸ್ಕ್ರಿಪ್ಟ್ ಅನ್ನ ತೋರಿಸಿದ್ದೇನೆ, ಸ್ಕೆಚಸ್ ಅನ್ನ ತೋರಿಸಿ ಸ್ಪೀಲ್ಬರ್ಗ್ ಪಿಕ್ಚರ್ ಅನ್ನ ಅಪ್ರೂವ್ ಮಾಡಿಸ್ಕೊತಾ ಇದ್ರಂತೆ. ಅದನ್ನ ದಾಟಿ ಅನಿಮೇಷನ್ ಅಲ್ಲಿ ಕಂಪ್ಲೀಟ್ ಫಿಲಮ್ ನ ತೋರಿಸುವಂತವ್ರು ನನಗೆ ಗೊತ್ತಿದ್ದಂಗೆ ಕಳೆದ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಡೈರೆಕ್ಟರ್. ಇದು ಹ್ಯಾಕ್ ಸಾಧ್ಯ ಆಯ್ತು ಸರ್, ಎಷ್ಟು ಖರ್ಚಾಯ್ತು, ಹೆಂಗೆ? ಯಾಕಂದ್ರೆ ಪ್ರತಿಯೊಬ್ಬ ಡೈರೆಕ್ಟರ್ಗೂ ಅದನ್ನ ಎಕ್ಸ್ಪ್ರೆಸ್ ಮಾಡುವಂತ ಮಾತುಗಾರಿಕೆ ಇರಲ್ಲ, ಮತ್ತೆ ಮೊದಲೇ ಮಾಡಿದಂತ ಅನುಭವ ಇರಲ್ಲ. ಅದೆಲ್ಲವನ್ನು ದಾಟಿ ನಾನು ನಿಮ್ಗೆ ರೆಡಿ ಆಗಿರುವಂತದ್ದು ಒಂದು ತೋರಿಸ್ತೀನಿ. ಈ ಕ್ಯಾರೆಕ್ಟರ್ಸ್ಗಳು ಹ್ಯೂಮನ್ ಬೀಯಿಂಗ್ ಆಗಿ ಬರುತ್ತೆ ಅನ್ನೋದು ಒಂದು ರೆಡಿಮೇಡ್ ಆದಂತ ಒಂದು ಪ್ರಾಡಕ್ಟ್ ಅನ್ನ ಮೊಟ್ಟ ಮೊದಲವರೆಗೆ ತಂದು ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ದೊಡ್ಡ ಕಂಗ್ರ್ಯಾಚುಲೇಷನ್ಸ್. ಈ ತರದ್ದು ಇನ್ನೂ ತುಂಬಾ ವಿಷಯಗಳು ಹೊಸದು ಈ ಫಿಲಮ್ ಇಂದ ಆಗುತ್ತೆ ಅಂತ ನನ್ನ ನಂಬಿಕೆ. ಇದರಲ್ಲಿ ಒಂದು ಸಣ್ಣ ಪಾತ್ರ, ಅದು ಕೊನೆಯಲ್ಲಿ ಯಾವಾಗಲೋ ಒಂದು ಸಲ ಬಂದಾಗ ಮಾತ್ರ. ಯಾಕೆ ನಡೀತಾ ಇದೀನಿ ಅಂತ ಹೇಳಿದ್ರೆ, ಪಿಕ್ಚರ್ ಶೂಟ್ ಮಾಡ್ಬೇಕಾದ್ರೆ ಹಿಂಗೆ ನಡೀತಿದ್ದೆ ನಾನು, ಯಾಕಂದ್ರೆ ಕೊಟ್ಟಂತ ಪಾತ್ರ ಆ ಥರ ಇತ್ತು. ಎನಿವೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದಿಸ್ ಥಿಂಗ್ಸ್. ಶುಭಲಕ್ಷ್ಮಿ ಅಂತ ನನ್ನ ಹೆಸರು. ಕಿಶೋರ್ ಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಅವಕಾಶನ ಕೊಟ್ಟಿದ್ದಕ್ಕೆ. ಆದಿತ್ಯ ಸರ್ ಥ್ಯಾಂಕ್ ಯು. ರಂಜನಿ ಮ್ಯಾಮ್ ಥ್ಯಾಂಕ್ ಯು. ನಿಮ್ಮ ಜೊತೆ ನಾನು ಪಾತ್ರ ಮಾಡುವಾಗ ತುಂಬ ಖುಷಿ ಇತ್ತು. ನನ್ನ ಚಿಕ್ಕ ಪಾತ್ರ ಇದರಲ್ಲಿ, ಆದರೂ ಆ ಒಂದು ಚಿಕ್ಕ ಪಾತ್ರ ಇಬ್ಬರ ಜೊತೆನೂ ನಾನು ಶೇರ್ ಮಾಡಿದ್ದೀನಿ ಸ್ಕ್ರೀನು. ತುಂಬ ಭಯ ಇತ್ತು ನನಗೆ ಯಾವತ್ತೂ ಕೂಡ. ಅದನ್ನು ಕಿಶೋರ್ ಸರ್ ಮಾಡುವಾಗ ತುಂಬ ಸಪೋರ್ಟ್ ಮಾಡಿ, ಇಲ್ಲ ನನ್ನಿಂದ ಆಗುತ್ತೆ ಮಾಡಮ್ಮ ಈ ಪಾತ್ರ ಅಂತ ಹೇಳಿದಾಗ ಭಯ ಖಂಡಿತವಾಗ್ಲೂ ಇತ್ತು. ಈ ಅವಕಾಶ ಬಂದಿದ್ದೇ ಒಂಥರ ಕನಸು ನನಗೆ. ಎಕ್ಸ್ಪೆಕ್ಟೇ ಮಾಡದೆ ಬಂದಂಥ ಕರೆ. ಶರಣು ಸರ್ ಕಾಲ್ ಮಾಡ್ತಾರೆ, ಈ ಥರ ಸಿನಿಮಾ ಇದೆ ಆದಿತ್ಯ ಸರ್ ಒಟ್ಟಿಗೆ ಮಾಡಬೇಕು ಅಂದಾಗ ನಾನು ಏನೂ ಕತೆನೇ ಕೇಳಲಿಲ್ಲ. ಆದಿತ್ಯ ಸರ್ ಅಂದ ತಕ್ಷಣ ಸರಿ ಸರಿ ಮಾಡ್ತೀನಿ ಅಂತ ಹೇಳಿ ಬಂದು ಮಾಡಿದೆ.
ಫಸ್ಟು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಾಗ ಇದೇ ಥರ ನಡ್ಕೊಂಡು ಡೈಲಾಗ್ ಹೇಳ್ತಾ ಇದ್ದೆ. ಆಗ ಕಿಶೋರ್ ಸರ್ ಮತ್ತು ಆದಿತ್ಯ ಸರ್ ಇಲ್ಲಮ್ಮ ಮಾಡು, ಚೆನ್ನಾಗಿ ಮಾಡ್ತಿದ್ಯಾ, ಒಳ್ಳೇದಾಗತ್ತೆ ಅಂತ ಹೇಳಿ ಸಪೋರ್ಟ್ ಮಾಡಿಸಿದ್ರು. ಥ್ಯಾಂಕ್ ಯು ಸರ್. ಇದೇ ಥರ ನಮ್ಮಂಥ ಹೊಸಬ್ರಿಗೆ ನೀವೆಲ್ಲ ಈ ಥರ ಸಪೋರ್ಟ್ ಮಾಡಿದ್ರೆ ಖಂಡಿತ ಇನ್ನೂ ಹೆಚ್ಚಿನ ಸಿನಿಮಾಗಳನ್ನ ಮೇ ಬಿ ನಾವು ಮಾಡ್ತೀವಿ. ಕಿಶೋರ್ ಸರ್ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಹಾಗೆ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್. ಅಲ್ಲೂ ಕೂಡ ಬಂದು ಸಪೋರ್ಟ್ ಮಾಡ್ತಾ ಇದ್ರಿ. ಮಾಡಮ್ಮ ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತೀವಿ ಅಂತ. ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ನಂಗೆ ಕಾಮಿಡಿ ಪಾತ್ರ ಕೊಟ್ಟಿರಲಿಲ್ಲ. ರಂಜನಿ ಮ್ಯಾಮ್ ಒಟ್ಟಿಗೆ ತುಂಬ ಸೀರಿಯಸ್ ಆದಂಥ ಒಂದು ಪಾತ್ರ. ಥ್ಯಾಂಕ್ ಯು. ನನ್ನನ್ನು ಸಪೋರ್ಟ್ ಮಾಡಿ ಎಲ್ಲ ಟೀಮ್ಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಈ ಒಂದು ಸಿನಿಮಾದಲ್ಲಿ ತೊಗೊಂಡಿದ್ದಕ್ಕೆ ನಂಗೆ ಖಂಡಿತ ಮಾತಾಡೋಕ್ಕೆ ಬರೋಲ್ಲ, ತುಂಬ ಎಮೋಷ್ನಲ್ ಆಗ್ತಿದ್ದೀನಿ, ಅಳು ಬಂದುಬಿಡುತ್ತೆ. ಬಟ್ ಎಲ್ಲರಿಗೂ ಥ್ಯಾಂಕ್ ಯು. ಸಪೋರ್ಟ್ ಮಾಡಿ, ಇದೇ ಥರ ಕಾಂಗ್ರೋ ಸಿನಿಮಾನ ಸಪೋರ್ಟ್ ಮಾಡಿ, ನಮ್ಮ ಸಿನಿಮಾನ ಗೆಲ್ಲಿಸ್ಕೊಡಿ. ನಿಜವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬ್ತೀನಿ. ಎಲ್ಲ ಮೀಡಿಯಾದವರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅಂತಾನೆ ಗೊತ್ತಾಗಲ್ಲ. ಬಟ್ ಸಚ್ ಎ ವಂಡರ್ಫುಲ್ ಲೇಡಿ, ಸಚ್ ಎ ವಂಡರ್ಫುಲ್ ಗರ್ಲ್. ಇವ್ರು ಸೀರಿಯಲ್ ನೋಡ್ಬೇಕಾದ್ರೆ ನಮ್ಗೆ ಅಷ್ಟೇ ಎಷ್ಟು ಚಂದ ಮಾತಾಡ್ತಾರಲ್ಲ, ಎಷ್ಟು ಸೊಗಸಾಗಿ ಮಾತಾಡ್ತಾರೆ. ಕೇಳ್ತಾನೆ ಅರ್ಧ ಗಂಟೆಗೆ ಮುಗ್ದೋಯ್ತು ಆ ಸೀರಿಯಲ್ ಅಂತ ಅನಿಸ್ತಾ ಇತ್ತು. ಜಸ್ಟ್ ಬಿಕಾಸ್ ಆಫ್ ಅವರ್ ನಾನು ಕೂಡ ಆ ಸೀರಿಯಲ್ ನೋಡ್ತಾ ಇದ್ದೆ. ಬಟ್ ಈಗ ಖುಷಿ ಆಗ್ತದೆ, ದೊಡ್ಡ ಪರದೆಯ ಮೂಲಕ ಅವರನ್ನ ಸೈಕ್ಯಾಟ್ರಿಸ್ಟ್ ಈ ಒಂದು ಡಾಕ್ಟರ್ ಪಾತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ರಂಜನಿ ರಾಘವನ್ ಅವರನ್ನ. ಛಲದಿಂದ ಸಾಧಿಸೋದಕ್ಕೆ ಕಿಶೋರ್ ಅವರಿಗೆ, ನಿರ್ದೇಶಕರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಬಿಕಾಸ್ ಸಿನಿಮಾ ಮಾಡೋದು ಸುಲಭ ಅಲ್ವೇ ಅಲ್ಲ. ಅದು ಹೊಸ ತಂಡ ಕಟ್ಕೊಂಡು ಈಗಲೇ ಇದ್ರದ್ದು ಬ್ಯಾಕ್ ಸ್ಟೋರಿ ಎಲ್ಲ ನನಗೆ ಗೊತ್ತಾಗಿರಲಿಲ್ಲ. ಈ ಪ್ರೊಡ್ಯೂಸರ್ ಹೇಗೆ ಆ ಮಳೆಯಲ್ಲಿ ಹೋಗಿದ್ದು ಪ್ರತಿಯೊಂದು ಕೂಡ ನಿಮ್ಮ ಪ್ಯಾಷನ್ನ ತೋರಿಸುತ್ತೆ. ಅದೀಗ ಟ್ರಾನ್ಸ್ಲೇಟ್ ಕೂಡ ಆಗಿದೆ. ಫಸ್ಟ್ಲಿ ನನ್ನನ್ನು ಈ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ, ಇಷ್ಟು ಬ್ಯೂಟಿಫುಲ್ ಆಗಿ ಇಂಟೆನ್ಸ್ ಆಗಿ ಬರೆದಿರೋದಕ್ಕೆ ತುಂಬ ಥ್ಯಾಂಕ್ಸ್. ನನಗೆ ಹಾರ್ಟ್ ಫೆಲ್ ಥ್ಯಾಂಕ್ಸ್. ಆ್ಯಕ್ಚುಲಿ ಇದು ನನ್ನ ಕ್ಯಾಂಗ್ರೂ ರಿಲೀಸ್ ಆದರೆ ನನ್ನ 5ನೇ ಸಿನಿಮಾ. ಧಾರಾವಾಹಿ ಮೂಲಕ ನಾನು ಗುರ್ತಿಸ್ಕೊಂಡಿದ್ರು ಕೂಡ, ಅಂದರೆ ಅದಕ್ಕೊಂದು ವೈಡ್ ರೇಂಜ್ ಇರುತ್ತೆ, ಹಾಗಾಗಿ ಜಾಸ್ತಿ ಧಾರಾವಾಹಿ ಮೂಲಕ ನನ್ನನ್ನು ಗುರುತಿಸ್ತಾರೆ. ಆದರೆ ಸಿನಿಮಾ ದಾರಿನಲ್ಲಿ ನಾನು ಪ್ರಯತ್ನ ಮಾಡ್ತಾನೆ ಬಂದಿದ್ದೀನಿ. ಸಿನ್ಸ್ ಮೈ ಫಸ್ಟ್ ಫಿಲ್ಮ್ ರಾಜಹಂಸ, ಆಗಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ನಾನು ಮಾಡಿದ ಒಂದು ಅದಾದ್ಮೇಲೆ ಟಕ್ಕರ್ ಅಂತ ಒಂದು ಸಿನಿಮಾ ಮಾಡಿದೆ. ಕ್ಷಮಿಸಿ ನಿಮ್ಮ ಖಾತೆಯಲ್ಲಿ ಹಣವಿಲ್ಲ. ಆ್ಯಕ್ಚುಲಿ ಇಲ್ಲೇ ಇದ್ದಾರೆ ಸಿಲ್ಕ್ ಮಂಜು ಸರ್, ಅದರ ಪ್ರೊಡ್ಯೂಸರ್. ಅದು ನನ್ನ 3ನೇ ಸಿನಿಮಾ. ಇವತ್ತಷ್ಟೇ ನೈಟ್ ಕರ್ಫ್ಯೂ ರಿಲೀಸ್ ಆಯಿತು. ನಾನು ಸಿನಿಮಾಲಿ ಗುರ್ತಿಸ್ಕೋಬೇಕು ಅನ್ನೋ ಪ್ರಯತ್ನ ನಿರಂತರವಾಗಿ ಇದ್ದೇ ಇದೆ. ಆದರೆ ಅದು ಎಲ್ಲೋ ಒಂದು ಕಡೆ ಎಡವತ್ತೆ, ಅಥವಾ ಗುರ್ತಿಸ್ಕೊಳ್ಳಲ್ಲ. ಸಿನಿಮಾ ಚೆನ್ನಾಗಿದೆ ಅಂತ ಆಮೇಲೆ ರಿಪೋರ್ಟ್ ಬರುತ್ತೆ, ಅಥವಾ ಯೂಟ್ಯೂಬಲ್ಲಿ ನೋಡ್ತಾರೆ, ಟಿವಿಲಿ ನೋಡ್ತಾರೆ, ನೀವು ಚೆನ್ನಾಗಿ ಮಾಡಿದ್ರಿ ಅಂತಾರೆ. ಹಾಗಾಗಿ ಒಂದು ಫುಲ್ ಫ್ಲೆಜ್ಡ್ ಆಗಿ ಗುರ್ತಿಸ್ಕೊಳ್ಳೋಕೆ ತುಂಬ ಕಷ್ಟ ಆಗ್ತಾ ಇದೆ ಇನ್ನೂ ಕೂಡ. ಬಟ್ ನನ್ನ ಅನುಭವದ ಪ್ರಕಾರ, ಒಂದು ಆ ಇಂಟ್ಯೂಷನ್ ಪ್ರಕಾರ, ನನ್ನ ಈ 5 ಸಿನಿಮಾದಲ್ಲಿ ಕ್ಯಾಂಗ್ರೂ ಸಿನಿಮಾ ನಾನು ಮಾಡಿರೋಂತಹ ಬೆಸ್ಟ್ ಸಿನಿಮಾ ಆಗತ್ತೆ ಅಂತ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಆದಿತ್ಯ ಅವ್ರ ಬಗ್ಗೆ ಹೇಳಬೇಕು. ಸುಮಾರು ವರ್ಷಗಳಿಂದ ಇವ್ರನ್ನ ಬೇರೆ ಬೇರೆ ಥರ ನೋಡ್ಬೇಕು, ಮಾಸ್ ಹೀರೋ ಆಗಿ ಒಂದೇ ಅಲ್ಲದೆ ಬೇರೆ ಬೇರೆ ಥರ ನೋಡಬೇಕು ಅಂತ ಎಷ್ಟೋ ಜನ ಅಭಿಮಾನಿಗಳು ಅಂದ್ಕೊಂಡಿರ್ತಾರೆ. ಆದರೆ ನಾನು ಕೂಡ ಒಬ್ಳು. ಅವ್ರನ್ನ ಹತ್ತಿರದಿಂದ ನೋಡಿದಾಗ ಅವರು ಪಕ್ಕಾ ಕನ್ನಡದ ಹುಡುಗ, ಅಷ್ಟು ಚಂದದ ಭಾಷೆ, ಮೈಸೂರು ಹುಡುಗ. ನಾನು ಅವ್ರು ಮೈಸೂರು ಸ್ಯಾಂಡಲ್ ಸೋಪ್ನ ಕೂಡ ಅದನ್ನೇ ಯೂಸ್ ಮಾಡ್ತೀವಿ ಅನ್ನೋ ಅಷ್ಟು ದೇಸಿ. ನಾನು ಸಿಕ್ಕಾಪಟ್ಟೆ ಮಾತಾಡಿದ್ದೀನಿ ಅವ್ರ ಜೊತೆಗೆ. ಅವ್ರ ಬಗ್ಗೆ ನಮಗೆ ಗೊತ್ತೇ ಇರಲ್ಲ. ಆ ಥರದ ಒಂದು ಇನ್ನೊಂದು ಶೇಡ್ ಆಫ್ ಆದಿತ್ಯ ಅವ್ರು ನಾವೆಲ್ಲರೂ ನೋಡಬೇಕು. ಸಚ್ ಸ್ವೀಟ್ ಪರ್ಸನ್ ಅನ್ನೋದು ನಾವು ನೋಡಿರೋದೆಲ್ಲ ಅವರು ಹೊಡಿತಾರೆ ಆ ಥರದ ಒಂದು ಇಮೇಜ್ನಲ್ಲಿ. ಬಟ್ ಅವ್ರ ಜೊತೆಗೆ ಮಾತಾಡಿದಾಗಲೇ ಗೊತ್ತಾಗೋದು ಎಷ್ಟು ಸಿಂಪಲ್ ವ್ಯಕ್ತಿ ಅಂತ. ಸೊ ಈ ಥರದ ಪಾತ್ರಗಳ ಮೂಲಕ ಅವರು ಇನ್ನಷ್ಟು ಕನ್ನಡಿಗರ ಮನ ತಲುಪಬೇಕು ಅಂತ ನನಗನ್ಸುತ್ತೆ. ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಮತ್ತು ತುಂಬ ಕಲಿತೆ. ಆ ಸಿನಿಮಾ ಡಿಸಿಪ್ಲಿನ್ ಅವರಿಗೆ ಫ್ಯಾಮಿಲಿಯಿಂದಾನೇ ಬಂದಿದೆ. ಅವರ ಅಭಿನಯದಿಂದ ಇರ್ಬೋದು, ಅವರ ಹಾವಭಾವದಿಂದ ಇರ್ಬೋದು, ಸೆಟಲ್ ಅವ್ರ ಬಿಹೇವಿಯರಿಂದ ಇರ್ಬೋದು, ಪೂರ್ತಿ ಓವರ್ ಆಲ್ ಅವರಿಗೆ ಸಿನಿಮಾ ಅಂದರೆ ಹೇಗೆ ಅನ್ನೋದು ಒಳಗೂ ಹೊರಗೂ ಪಕ್ಕಾ ಗೊತ್ತಿದೆ. ಅದನ್ನು ನಾನು ಏನೂ ಹೇಳಬೇಕಾಗಿಲ್ಲ, ಬಟ್ ನನ್ನ ಅನುಭವ ಕೂಡ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಯಿಂಗ್ ವೆರಿ ಸ್ವೀಟ್. ಆ್ಯಂಡ್ ಇತ್ತೀಚೆಗಾದಂಥ ಒಂದು ಅನುಭವನ ಹೇಳ್ಕೊಳ್ತೀನಿ ಸಾಧು ಸರ್ ಜೊತೆಗೆ. ಈ ಸಿನಿಮಾಗೆ ಅವರೇ RR ಮಾಡಿರೋದು. ನಾನು ನೈಟ್ ಕರ್ಫ್ಯೂ ಪ್ರಮೋಟ್ ಮಾಡೋದಕ್ಕೆ TV ಚಾನಲ್ಗೆ ಹೋಗಿದ್ದಾಗ ನಾನು ಹೇಳ್ತಾ ಇದ್ದೆ, ಮಾಲಾಶ್ರೀ ಮ್ಯಾಮ್ ಮತ್ತು ಶ್ರುತಿ ಮ್ಯಾಮ್ ಎಲ್ಲ ಅವರ ಸಮಯದಲ್ಲಿ ಅವರು ಪೀಕಲ್ಲಿದ್ದಾಗ ಹೀರೋಯಿನ್ಗೋಸ್ಕರ ಸಿನಿಮಾ ಥಿಯೇಟ್ರಿಗೆ ಹೋಗ್ತಾ ಇದ್ದಿದ್ದ ಕಾಲ ಅದು. ಅಷ್ಟು ಅಂದರೆ ಗ್ಲಾಮರಿಂದ ಅಂತ ಅಲ್ಲ, ಅಷ್ಟು ಒಳ್ಳೆ ಪಾತ್ರಗಳಿಂದ
ಗ್ಲಾಮರ್ ಜೊತೆಗೆ ಅವರ ಸೌಂದರ್ಯದ ಜೊತೆಗೆ ಅವ್ರ ಪಾತ್ರಗಳಿಂದ ಅವ್ರ ಪರ್ಫಾರ್ಮೆನ್ಸ್ನಿಂದಾಗಿ ಜನಗಳನ್ನ ಸೆಳೀತಾ ಇದ್ರು ಅವರು. ಈಗ ಮತ್ತೆ ಆ ಥರದ್ದು ಒಂದು ಸಮಯ ಬರಬೇಕು ಅಂತ ನಾನು ವಿಶ್ ಮಾಡ್ತೀನಿ ಅಂತ. ಆ ಶೋ ಕೊನೆಗೆ ಸಾಧು ಸರ್ ಕ್ಯಾಂಗರು ಸಿನಿಮಾನ ಅವರು ಮ್ಯೂಸಿಕ್ ಮಾಡೋ ಸಮಯದಲ್ಲಿ ಬಂದು ಪ್ರತ್ಯೇಕವಾಗಿ ಹೇಳಿದ್ರು, ರಂಜನಿ ನೀಗ ಕೇಪಬಿಲಿಟಿ ಇದೆ, ನೀನು ಒಳ್ಳೊಳ್ಳೆ ಪಾತ್ರಗಳು ಮಾಡ್ಬೇಕು, ಈ ಸಿನಿಮಾದಲ್ಲಂತೂ ಬ್ಯೂಟಿಫುಲ್ ಆಗಿ ಪರ್ಫಾರ್ಮ್ ಮಾಡಿದ್ಯಾ ಅಂತ. ನಂಗೆ ನಾನು ಹೊಗಳ್ಕೊಳ್ತಾ ಇದ್ದೀನಿ ಅಂತಲ್ಲ, ಬಟ್ ಗೊತ್ತಾಗ್ಬೇಕಲ್ಲ ಜನಕ್ಕೆ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಾಧು ಸರ್ ಕೂಡ ಆ ಥರ ಒಂದು ಪರ್ಟಿಕ್ಯುಲರ್ ಆಗಿ ರೆಕಗ್ನೈಸ್ ಮಾಡಿ ಟಿ ವಿ ಚಾನಲಲ್ಲಿ ಎಲ್ಲರ ಮುಂದೆ ಹೇಳಿದ್ದಕ್ಕೆ, ಮತ್ತು ಅಷ್ಟು ದೊಡ್ಡ ಹೋಪ್ನ ಕೊಟ್ಟಾಗ ನಮಗೂ ಕೂಡ ನಮ್ಮ ಅಬಿಲಿಟಿನ ದೊಡ್ಡದಿದೆ, ರಿಸ್ಕ್ ತೊಗೋಬೇಕು, ಟ್ರೈ ಮಾಡಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಪ್ರೊಡ್ಯೂಸರ್ಸ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಆನೆಸ್ಟ್ ಆಗಿ ಮಾತಾಡ್ತಿದ್ದಾರೆ, ಅದೊಂದು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾರೆ. ಅವ್ರು ಈ ಸಿನಿಮಾದ ಬಗ್ಗೆ ಕಾಳಜಿ ಇರ್ಬೋದು, ಅವ್ರು ಏನು ಅಂದ್ಕೊಂಡಿದ್ರು ಅನ್ನೋದು, ಏನೋ ದುಡ್ಡಿದೆ ಸಿನಿಮಾ ಮಾಡ್ತೀವಿ ಅನ್ನೋ ಥರ ಅಲ್ಲ. ಆ್ಯಂಡ್ ಆ್ಯನಿಮೇಷನ್ ಬಗ್ಗೆನೂ ಎಲ್ಲರೂ ಹೇಳಿದ್ರು, ಅಷ್ಟು ಪ್ರಿಪೇರ್ಡ್ ಆಗಿದ್ದಕ್ಕೆ ನನಗೂ ಕಾನ್ಫಿಡೆನ್ಸ್ ಬಂದಿದ್ದು ಈ ಸಿನಿಮಾ ಹೀಗೆ ಮಾಡಲೇಬೇಕು ಅಂತ. ಉದಯ್ ಲೀಲಾ ಸರ್, ಥ್ಯಾಂಕ್ ಯು. ನಿಮ್ಮ ಜೊತೆ ಕೆಲಸ ಮಾಡಿ ನನಗೆ ತುಂಬ ಖುಷಿ ಆಯಿತು. ಈ ಸಿನಿಮಾ ಇಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ನೀವು ಅದಕ್ಕೆ ದೊಡ್ಡ ಕಾರಣ, ಮುಖ್ಯ ಕಾರಣ. ರಾಮಚಂದ್ರ ಅವರು, ಡೈರೆಕ್ಷನ್ ಟೀಮ್ ಎಲ್ಲರೂ ಕೂಡ, ಪ್ರದೀಪ್ ಅವರು ಎಲ್ಲರೂ ಇದ್ದಾರೆ. ನಾನು ಇನ್ಯಾರ ಹೆಸರಾದರೂ ಬಿಟ್ಟಿದ್ದೀನೋ ನನಗೆ ಗೊತ್ತಿಲ್ಲ. ಸಾಕಷ್ಟು ಈ ಸಿನಿಮಾ May 3 ಬಂದಾಗ ಡೆಫಿನೆಟ್ಲಿ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ನಿಮ್ಮೆಲ್ಲರ ಸಹಕಾರ ಆಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ನಿಮಗೂ ಕೂಡ. ಥ್ಯಾಂಕ್ ಯು. ನಿಮ್ಮ ಖಾತೆಯಲ್ಲಿ ಹಣವಿಲ್ಲ ಅಂತ ರಂಜನಿ ಹೇಳ್ದಂಗೆ ಇವಾಗ ಟೆರರ್ ಅನ್ನೋ ಒಂದು ಸಿನಿಮಾ ಆ ರೀತಿಯಿಂದ ಒಂದು ಮಾಡ್ತಾ ಇದ್ದೀನಿ. ಶಾರ್ಟ್ಲಿ ಇನ್ನೊಂದು ಫಿನಿಶ್ ಆಗಿದೆ, ಇವಾಗ ಇನ್ನೊಂದು 3 ಸಾಂಗ್ ಬಾಕಿ ಇದೆ. ಅದು ಮುಗಿದ ತಕ್ಷಣ ಮೋಸ್ಟ್ಲಿ ಇನ್ನೊಂದು ಜುಲೈ ಆಗಸ್ಟಲ್ಲಿ ರಿಲೀಸ್ ಮಾಡೋದು. ಈ ಕ್ಯಾಂಗ್ರು ಸಿನಿಮಾ ಟೆಕ್ನಿಷಿಯನ್ಸ್ಗೆ, ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಸ್ಗೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಎಲ್ಲಿಂದ ಶುರು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಓಕೆ, ಮೊದಲನೇದಾಗಿ ಇವತ್ತು ಸಂಜೆ ಇಲ್ಲಿಗೆ ಬರೋದಕ್ಕೆ ನಾನು ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಟೀ ಕುಡಿತಾ ಟಿ ವಿ ನೋಡ್ಬೇಕಾದ್ರೆ ನಮ್ಮ ಚಂದನ ವಾಹಿನಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಇಂಟರ್ವ್ಯೂ ಬರ್ತಾ ಇತ್ತು. ಹಳೇ ಇಂಟರ್ವ್ಯೂ, ಅದನ್ನು ರೀಪ್ಲೈ ಮಾಡೋದು. ಸೊ ಅದರಲ್ಲಿ ಅವ್ರು ಕಾಂಪೇರ್ ಕೇಳಿದ್ರು, ಸರ್ ಇಷ್ಟೊಂದು ಒಳ್ಳೊಳ್ಳೆ ಸಿನಿಮಾಗಳು ನಿಮಗೆ ಸಿಕ್ಕಿದ್ದಾದರೂ ಹೇಗೆ ಅಂತ. ಅವ್ರು ಹೇಳಿದ್ದು ಒಂದೇ ಮಾತು, ನನ್ನ ಮೇಲೆ ನಂಬಿಕೆ ಇಟ್ಟಂಥ ನನ್ನ ನಿರ್ಮಾಪಕ ಮತ್ತು ನನ್ನ ನಿರ್ದೇಶಕರು, ಅವರಿಂದ ನನಗೆ ಆ ಸಿನಿಮಾಗಳು ಬಂದು ಅದರಿಂದ ನಾನು ಡಾಕ್ಟರ್ ರಾಜ್ಕುಮಾರ್ ಆದೆ ಅಂತ, ಅಂದರೆ ರಾಜಕುಮಾರನಾದೆ ಅಂತ ಅವ್ರು ಹೇಳ್ಕೊಂಡ್ರು. ಸೊ ಹಾಗೆ ನಾನು ಇವತ್ತು ನಮ್ಮ ನಿರ್ಮಾಪಕರಿಗೆ, ನಮ್ಮ ನಿರ್ದೇಶಕರಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಬಿಕಾಸ್ ಅವರು ನನಗೆ ಈ ಸಿನಿಮಾ ಕೊಟ್ಟಿರಲಿಲ್ಲ ಅಂದರೆ ಬಹುಶಃ ಈ ಸಿನಿಮಾ ನನ್ನ ಕೈ ಬಿಟ್ಟು ಹೋಗ್ತಿತ್ತೋ ಏನೋ ಗೊತ್ತಿಲ್ಲ. ಸೊ ಸಿನಿಮಾ ಹೇಗೆ ಬಂತು ಅಂದರೆ ನಮ್ಮ ಕಿಶೋರ್ ಅವರು ನನಗೆ, ನೀವು ನಂಬ್ತಿರೋ ಬಿಡ್ತಿರೋ, ನನ್ನನ್ನು ಬಿಡಲೇ ಇಲ್ಲ ಅವರು. ಸರ್ ಒಂದ್ಸರಿ ಕತೆ ಕೇಳಿ ಅಂದರು. ಸರಿ ಬಂದು ಕತೆ ಕೇಳಿ ಇಲ್ಲ ಸರ್ ಸಿನಿಮಾ ತೋರಿಸ್ತೀನಿ ಅಂದರು. ಸಿನಿಮಾ ಅಲ್ಲ, ಹೆಂಗೆ ತೋರಿಸ್ತೀರಾ ಅಂದರೆ, ತೋರಿಸ್ತೀನಿ ಸರ್, ನಾನು ಆ್ಯನಿಮೇಷನ್ ಮಾಡಿದ್ದೀನಿ, ತೋರಿಸ್ತೀನಿ. ಸೊ ಸರಿ ಒಂದ್ಸರಿ ಬನ್ನಿ ನೋಡೋಣ ಅಂತ ಹೇಳಿದಾಗ ನಮ್ಮ ಮಂಜಣ್ಣನ ಆಫೀಸಲ್ಲಿ ಟೆರರ್ ಚಿತ್ರದ ಏನೋ ಮಾತುಕತೆ ಮಾಡ್ತಾ ಕೂತಿದ್ವಿ. ಅಲ್ಲಿ ಬಂದು ನನಗೆ ಇಡೀ ಸಿನಿಮಾವನ್ನು ತೋರಿಸಿದ್ರು. ಆ ಸಿನಿಮಾ ನೋಡಿದಾಗಲೇ ನಾನು ಅಷ್ಟು ಇಂಪ್ರೆಸ್ ಆಗ್ಬಿಟ್ಟಿದ್ದೆ, ಎಷ್ಟು ಚೆನ್ನಾಗಿ ಆ ಆ್ಯನಿಮೇಷನ್ನ ಮಾಡಿದ್ರು ಅಂದರೆ ಇಟ್ ವಾಸ್ ವೆರಿ ಗ್ರಿಪ್ಪಿಂಗ್. ಸೊ ಇದು ಸಿನಿಮಾ ಆದಾಗ ಇನ್ನೂ ಚೆನ್ನಾಗಾಗುತ್ತೆ ಅಂತ ಅನಿಸಿ ಕೊನೆಗೆ ಅವರು ಒಂದು ಮಾತು ಹೇಳಿದ್ರು ನನಗೆ, ಸರ್ ಇಟ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಇನ್ ಯುವರ್ ಕ್ಯಾರಿಯರ್ ಅಂತ ಹೇಳಿದ್ರು. ಅದು ಬಹುಶಃ ನಾನು ಸಿನಿಮಾ ನೋಡಿದ್ಮೇಲೆ ನಾವು ರಫ್ ಕಾಪಿ ನೋಡಿದಾಗ ಅದು ಅನ್ನಿಸ್ತು, ಐ ಥಿಂಕ್ ಇಟ್ ವಿಲ್ ಬಿ ಅನ್ನೋದು ಫೆದರ್ ಇನ್ ಮೈ ಕ್ಯಾಪ್. ಏಕೆಂದರೆ ತುಂಬ ನನ್ನ ಸಿನಿಮಾ ಅಂತ ಹೇಳ್ತಾ ಇಲ್ಲ, ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಒಂದು ಒಳ್ಳೆ ಕತೆ, ಆಮೇಲೆ ಒಬ್ಬ ಆ್ಯಕ್ಷನ್ ಹೀರೋನ ಇಟ್ಕೊಂಡು ಆ್ಯಕ್ಷನ್ ಇಲ್ಲದೆ ಸಿನಿಮಾದಲ್ಲಿ ಹೇಗೆ ಕಂಪ್ಲೀಟ್ ಕೇಸ್ನ ಸಾಲ್ವ್ ಮಾಡ್ತಾರೆ. ಐ ಪ್ಲೇ ಪೊಲೀಸ್ ಆಫೀಸರ್ ಈ ಸಿನಿಮಾದಲ್ಲಿ. ಸೊ ಪೊಲೀಸ್ ಆಫೀಸರು ಚಿಕ್ಕಮಂಗ್ಳೂರಿಗೆ ಬೇರೆ ಏನೋ ಕೇಸ್ಗೋಸ್ಕರ ಹೋಗಿರ್ತಾನೆ, ಅಲ್ಲಿ ಬೇರೆ ಕೇಸ್ಗಳು ಓಪನ್ ಆಗ್ತಾ ಹೋಗ್ತಾ 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 ಸಿನಿಮಾ ನಿಮಗೆ ಹೇಗೆ ಗ್ರಿಪ್ಪಿಂಗ್ ಆಗಿ ಕೂರಿಸುತ್ತೆ ಅಂದರೆ, ಆ್ಯಂಡ್ ಆಫ್ಕೋರ್ಸ್ ಹೈಲೈಟು ಸಸ್ಪೆನ್ಸ್. ಆಬ್ವಿಯಸ್ಲಿ ಯಾರು ಗೆಸ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ಸಿನಿಮಾ ಕತೆ ನೋಡಬೇಕಾದ್ರೆ ನನಗೇನೆ, ಆ್ಯನಿಮೇಷನ್ ನೋಡ್ಬೇಕಾದ್ರೆ ನನಗೇನೆ ಗೆಸ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಸಿನಿಮಾ. ಹಾಗೆ ನನ್ನ ಟೀಮ್ ಬಗ್ಗೆ ಹೇಳಬೇಕು ಅಂದರೆ, ಉದಯ್ ಫಸ್ಟ್ ಆ್ಯಕ್ಚುಲಿ ಈ ಸಿನಿಮಾನ ನಮ್ಮ ಇನ್ನೊಬ್ಬರು ಮಾಡಬೇಕಾಗಿತ್ತು, ಹೆಸರು ಬೇಡ, DOP. ಸೊ ಅದು ಯಾವುದೋ ಕಾರಣಾಂತರ, ಇದು ಮಾಮೂಲಿ ಬಿಡಿ ಬೈಕ್. ಸೊ ಕಾರಣಾಂತರಗಳಿಂದ ಅದು ಆಗದೆ ಇದ್ದಕ್ಕೆ ಯಾರು DOP ಅಂತ ಕೇಳಿದ ತಕ್ಷಣ ಉದಯ್ ಅಂತ ಹೇಳಿದ್ರು.
ಆವಾಗ ತಾನೇ ಆವಾಗ ನಮ್ಮ ವಿಜಯ ರಾಘವೇಂದ್ರನ್ ಸಿನಿಮಾ ರಿಲೀಸ್ ಆಗಿತ್ತು. ಅದರಲ್ಲಿ ರಾಘು ಸಿನಿಮಾ ರಿಲೀಸ್ ಆಗಿತ್ತು. ಅದರಲ್ಲಿ ಅವ್ರ ಹೆಸರನ್ನು ನೋಡಿದ್ದೆ ಟ್ರೈಲರಲ್ಲಿ, ಗುದೆಯಲ್ಲಿ ಇಲ್ಲ ಅಂತ. ಸೊ ಅದೇ ಸಿನಿಮಾ, ನಮ್ಮ ಸಿನಿಮಾಗೆ ಅದೇ DOP ಬರ್ತಿದ್ದಾರೆ ಅಂದ ತಕ್ಷಣ ಐ ವಾಸ್ ವೆರಿ ಹ್ಯಾಪಿ. ಉದಯ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಐ ಥಿಂಕ್ ಒನ್ ಆಫ್ ದ ಹೈಲೈಟ್ಸ್ ಆಫ್ ದ ಫಿಲ್ಮ್ ಇಸ್ ಯುವರ್ ಸಿನಿಮಾಟೋಗ್ರಫಿ. ಸೊ ಹಾಗೆ ಇನ್ನು ನಮ್ಮ ಸಹನಟರ ಬಗ್ಗೆ, ಅರಸರ ಬಗ್ಗೆ ಹೇಳಬೇಕು. ಅಫ್ಕೋರ್ಸ್ ನಾನು ಏನು ಅಂತ ಹೇಳೋಗೆ ನನಗೂ ಈಗ ಅನುಮತಿ ಇಲ್ಲ. ಸುಬ್ಬಲಕ್ಷ್ಮಿ ಅವರಾಗಿರ್ಬೋದು, ಪ್ರತಿಯೊಬ್ಬರು. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಟು ನನ್ನ ನಾಯಕ ನಟಿ ರಂಜನಿ ಅವರಿಗೆ. ಅವರೇ ಹೇಳಿದ್ರಲ್ಲ, ನಾನು ಹೇಳ್ತಾ ಇದ್ದೀನಿ, ಈ ಸಿನಿಮಾ ಆದಮೇಲೆ ಬಹುಶಃ ಐ ಥಿಂಕ್ ಭಾಳಷ್ಟು ಜನ ನಿರ್ದೇಶಕರು, ನಿರ್ಮಾಪಕರು ಲೇಡೀಸ್ ಓರಿಯೆಂಟೆಡ್ ಸಿನಿಮಾ, ಈಗ ನಾವು ಬಾಲಿವುಡಲ್ಲಿ, ತಮಿಳಲ್ಲಿ, ತೆಲುಗಲ್ಲೆಲ್ಲ ಹೇಗೆ ನೋಡ್ತೀವಿ ಆ ಥರ ಕನ್ನಡದಲ್ಲಿ ಬಹುಶಃ ಅವರಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಅನಿಸ್ತಾ ಇದೆ. ಬಿಕಾಸ್ ಶಿ ಹ್ಯಾಸ್ ಪರ್ಫಾರ್ಮ್ಡ್ ರಿಯಲಿ ವೆಲ್. ಅಂದರೆ ನಾನು ಹೇಳಬಾರ್ದು, ನೀವು ಸಿನಿಮಾವನ್ನು ನೋಡಿದಾಗ ನೀವಾಗಲೇ ಹೇಳ್ತೀರಾ ಅವ್ರು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಫ್ಕೋರ್ಸ್ ಈ ಪ್ಲೇಸ್ ಮೈ ವೈಫ್ ಇನ್ ದ ಫಿಲ್ಮ್. ಒಂದು ಗರ್ಭಿಣಿಯ ಪಾತ್ರ, ಸೈಕಾಟ್ರಿಸ್ಟ್ ಪಾತ್ರ. ಸೊ ಥ್ರೂಔಟ್ ನಮ್ಮಿಬ್ಬರದ್ದು ಜರ್ನಿ ಇರುತ್ತೆ ಸಿನಿಮಾದಲ್ಲಿ. ಸೊ ಅವ್ರು ಆ್ಯಕ್ಚುಲಿ ಪ್ಲೇ ಮಾಡಿರೋಂಥ ಕ್ಯಾರೆಕ್ಟರ್ ಅಷ್ಟು ಈಸಿ ಅಲ್ಲ, ಬಟ್ ತುಂಬ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಹೀಗೆ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರಲ್ಲ, ಹೀಗೆ ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದದು. ಸೊ ನಾವು ಮೈಸೂರವ್ರು ಆಗಿರೋದ್ರಿಂದ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಬಿಟ್ಟು ಬೇರೆ ಯಾವುದು ಯೂಸ್ ಮಾಡೋದಿಲ್ಲ. ಸೊ ಹಾಗೆ ಅವ್ರು ಹೇಳಿದಾಗೆ ನಾನು ಕನ್ನಡ ಪೇಪರ್ ಬಿಟ್ಟು ಬೇರೆ ಯಾವುದೋ ಇಂಗ್ಲೀಷ್ ಪೇಪರ್ ಬರುತ್ತೆ ಮನೆಗೆ, ಬಟ್ ನಾವು ಓದೋದು ಫಸ್ಟ್ ಕನ್ನಡ ಪೇಪರ್. ಸೊ ಹಾಗಾಗಿ ಥ್ಯಾಂಕ್ ಯು. ಅದನ್ನು ಆದಷ್ಟು ನಾವು ನೀವು ಯಾವ ಥರ ಕಾಫಿಗೆ ಸಿಕ್ಕಿದ್ರೆ ನೀವು ಮಾತಾಡ್ಬೋದು. ಸೊ ಹಾಗೆ ಪ್ರತಿಯೊಬ್ಬರಿಗೂ, ನನ್ನ ನಿರ್ಮಾಪಕರಿಗೆ, ನನ್ನ ನಿರ್ದೇಶಕರಿಗೆ, ನನ್ನ ಸಹನಟರಿಗೆ, ಗೌತಮ್ ಅವರು ಅಲ್ಲೋ ಹಿಂದೆ ಕೂತ್ಕೊಂಡಿದ್ದಾರೆ, ಥ್ಯಾಂಕ್ ಯು. ಅವರು ತುಂಬ ಅದ್ಭುತವಾಗಿ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಹಾಗೆ ನನ್ನ ಡೈರೆಕ್ಷನ್ ಟೀಮ್, ರಾಮಣ್ಣ ಆ್ಯಂಡ್ ಟೀಮ್. ಆ್ಯಂಡ್ ಫೈನಲಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸಾಧು ಕೋಕಿಲ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಈ ಸಿನಿಮಾನ ನಾವು ಫಸ್ಟು ಯೋಚನೆ ಮಾಡಿದಾಗ ನನಗೆ ಬಂದಿದ್ದು, ಕಿಶೋರ್ ಸರ್ಗೆ ಹೇಳಿದ್ದು ನಾನು, ಸರ್ ಈ ಸಿನಿಮಾಗೆ ಮ್ಯೂಸಿಕ್ಕು ಸಾಧು ಅವ್ರು ಬಿಟ್ರೆ, ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ಅದರ್ ಮ್ಯೂಸಿಕ್ ಡೈರೆಕ್ಟರ್ಸ್, ಪ್ರತಿಯೊಬ್ಬರದ್ದು ನಾನು ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀನಿ, ಬಟ್ ಈ ಸಿನಿಮಾಕ್ಕೆ ಸಾಧು ಕೋಕಿಲ ಅವರೇ ಮ್ಯೂಸಿಕ್ ಮಾಡಬೇಕು ಅಂತ ಹೇಳಿ ತುಂಬ ಅವ್ರಿಗೆ ಕನ್ವಿನ್ಸ್ ಮಾಡಿ, ಆಮೇಲೆ ಕೊನೆ ಅವರು ಕನ್ವಿನ್ಸ್ ಇಲ್ಲ ಸರ್ ಸಾಧು ಸರೇ ಮಾಡಬೇಕು ಇದಕ್ಕೆ ಮ್ಯೂಸಿಕ್ ಅಂತ ಹೇಳಿ. ಇವತ್ತು ನಾನು ನೋಡಿಲ್ಲ, ಅವ್ರು ನೋಡಿದ್ದಾರೆ. ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ. ಫಸ್ಟ್ ಟೈಮ್ ಅವ್ರು ಸಾಧು ಸರ್ದು ಮ್ಯೂಸಿಕ್ಕು ರಫ್ ಆಗಿತ್ತು, ಬ್ಯಾಲೆನ್ಸ್ ಆಗಿರಲಿಲ್ಲ. ಅವ್ರು ನೋಡ್ಬಿಟ್ಟು ನಾನು ಫೋನ್ ಮಾಡಿದ್ರು, ಸಾರ್ ನೀವು ಬಂದು ಮ್ಯೂಸಿಕ್ ನೋಡಿ ಸಾರ್, ಇದು ಸಾಧು ಅವ್ರ ಮ್ಯೂಸಿಕ್ ಅನ್ಸಲ್ಲ ನಿಮಗೆ ಅಂದ್ಬಿಟ್ರು. ನನಗೆ ಹೆದರಿಕೆ ಆಗೋಯ್ತು ಫಸ್ಟು. ಇಲ್ಲ ಬಿಡಿ ಪರವಾಗಿಲ್ಲ, ಅದೇನೋ ಮಾಡ್ತಾರೆ, ನಾನು ನಾಳೆಗೆ ಬಂದು ನೋಡ್ತೀನಿ ಅಂತ. ಆಮೇಲೆ ನನಗೆ ಗೊತ್ತಿತ್ತು, ಬಿಕಾಸ್ ನಾನು ಎದೆಗಾರಿಕೆನಲ್ಲಿ ಅವ್ರು ಫೈನಲ್ ಮಿಕ್ಸ್ ಹೆಂಗೆ ಮಾಡ್ತಾರೆ ಅಂತ ಕೂತ್ಕೊಂಡು ನೋಡಿದ್ದೆ. ಸುಮನ ಕಿತ್ತೂರ್ ಅವ್ರ ಜೊತೆ ಕೂತ್ಕೊಂಡು ಸಾಧು ಕೋಕಿಲ ಅವರು ಎಲ್ಲಿ ಏರಿಳಿತಗಳು ಬೇಕು, ಎಲ್ಲಿ ಎಮೋಷನ್ ಜಾಸ್ತಿ ಇದೆ ಅನ್ನೋದು ಆ ಮನುಷ್ಯನಿಗೆ ಅಷ್ಟು ಚೆನ್ನಾಗಿ ಗೊತ್ತು ಪಲ್ಸ್. ಸೊ ಅವ್ರು ಫೈನಲ್ ಮಿಕ್ಸ್ನ ಮಾಡ್ಬೇಕಾದ್ರೆ ಎದೆಗಾರಿಕೆನ ನಾನು ಕೂತ್ಕೊಂಡು ನೋಡಿದ್ದೆ. ಸೊ ಅದನ್ನೇ ಇವಾಗ ಅವ್ರು ಬ್ಯಾಲೆನ್ಸ್ ಮಾಡಿದ್ಮೇಲೆ ನಮ್ಮ ಕಿಶೋರ್ ಅವ್ರು ಹೇಳಿದ್ರು, ಸಾರ್ ಗೂಸ್ ಬಂಪ್ಸ್ ಬಂದ್ಬಿಡ್ತು ಸಾರ್. ಅದು ನಾನು ಹೇಳಿದ್ವಾ, ಗೊತ್ತು ನನಗೆ ನಮ್ಮ ಸಾಧು ಅವರು ಹೆಂಗೆ ಮಾಡ್ತಾರೆ ಅನ್ನೋದು. ಒಬ್ಬ ಒಬ್ಬ ಅದ್ಭುತವಾದ ನಟ ಅಲ್ಲದೆ ಅದ್ಭುತವಾದ ಸಂಗೀತ ನಿರ್ದೇಶಕ, ಈಸ್ ಅ ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್. ಸೊ ಸಾಧು ಅವರು ಇವತ್ತು ಏನೋ ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಸೊ ಹಾಗಾಗಿ ಸಾಧು ಮಹಾರಾಜ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಸಿನಿಮಾಗೆ ನಮ್ಗಿಂತ ಜಾಸ್ತಿ ಜೀವ ತುಂಬಿರೋದು ನೀವು. ಸೊ ಈ ವೇದಿಕೆ ಮೇಲೆ ನಿಮಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಎಡಿಟರ್ ಅರ್ಜುನ್ ಅವರು, ಸೊ ಪ್ರತಿಯೊಬ್ಬರು ನಮ್ಮ ಟೆಕ್ನಿಷಿಯನ್ಸ್ ಯಾರ್ಯಾರು ಈ ಸಿನಿಮಾಕ್ಕೆ ವರ್ಕ್ ಮಾಡಿದಾರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಹಾಗೆ ನನ್ನ ಹುಟ್ಟುಹಬ್ಬದ ಒಂದು ದಿನದ ಮುಂದೆ ಪ್ರಯುಕ್ತ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಇದನ್ನು ಕೊಡುಗೆಯಾಗಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಐ ಥಿಂಕ್ ಇಟ್ ಒನ್ ಆಫ್ ದ ಬೆಸ್ಟ್ ಗಿಫ್ಟ್ಸ್ ಆಫ್ ರಿಸೀವ್ ಇನ್ ಮೈ ಲೈಫ್. ಆಮೇಲೆ ಈ ವೇದಿಕೆ ಮೇಲೆ ಒಂದು ನಮ್ಮ ಕನ್ನಡ ಕಲಾಭಿಮಾನಿಗಳಿಗೆ, ಪ್ರೇಕ್ಷಕರಿಗೆ ಒಂದು ರಿಕ್ವೆಸ್ಟ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಭಾಳಷ್ಟು ಜನ ನಮ್ಮ ಕನ್ನಡಿಗರು ಇವತ್ತು ಥಿಯೇಟ್ರಿಗೆ ಬರ್ತಾ ಇಲ್ಲ. ಅದು ತುಂಬ ಒಂದು ಬೇಸರದ ಸಂಗತಿ ಆಗಿದೆ. ಭಾಳಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಬಟ್ ಜನರ ಕೊರತೆಯಿಂದ 1-2 ದಿನದಲ್ಲಿ ಸಿನಿಮಾಗಳನ್ನ ತೆಗೆದಾಗ್ತಾ ಇದೆ. ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಬಟ್ ಜನ ಬರ್ತಾ ಇಲ್ಲ ಥಿಯೇಟ್ರಿಗೆ. ಮೊನ್ನೆ ರೀಸೆಂಟಾಗಿ ಯಾರೋ ಒಬ್ಬರು ಕೇಳಿದ್ರು, ಯಾವ ಸಿನಿಮಾ ಬೇಡ ಸರ್, ಯಾವ ಬರುತ್ತೆ ಸರ್ OTTಗೆ ಅಂದರು. ಯಾಕೆ ಅದನ್ನು ಕೇಳ್ತಾ ಇದ್ದೀರಲ್ಲ, OTT ನೋಡ್ಬೋದಲ್ಲ ಸರ್ ಸಿನಿಮಾ ಅಂದರು. ಈ OTT ಅನ್ನೋದು ಹೆಂಗಾಗ್ಬಿಟ್ಟಿದೆ ನಮಗೆ ಅಂದರೆ, ಸಿನಿಮಾ ಅಲ್ಲಿ ಬರುತ್ತೆ ಅನ್ನೋದು ಅವ್ರಿಗೆ ಡೆಫಿನೆಟ್ ಆಗ್ಬಿಟ್ಟಿದೆ. ಸೊ ದಯವಿಟ್ಟು ನಾನು ಹೇಳೋದೇನೆಂದರೆ, OTTಲಿ ಬಂದಾಗ ಮತ್ತೆ ಒಂದ್ಸರಿ ನೋಡಿ, ನೋ ಪ್ರಾಬ್ಲಮ್.
ಬಟ್ ದಯವಿಟ್ಟು ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಿ. ಯಾಕೆಂದರೆ ನೀವು ಬಂದು ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ಸಿನಿಮಾವನ್ನು ನೋಡಿದ್ರೇ ನಮಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋದಕ್ಕೆ ನಮಗೊಂದು ಉತ್ತೇಜನ ಸಿಗ್ದಂತಾಗುತ್ತೆ. ಸೊ ಈ ವೇದಿಕೆ ಮೇಲೆ ನಾವು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದು, ಕನ್ನಡ ಸಿನಿಮಾವನ್ನು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು, ಮೊದಲನೇ ಆದ್ಯತೆ ಕನ್ನಡ ಸಿನಿಮಾಗೆ ಕೊಟ್ಟು, ಕನ್ನಡ ಸಿನಿಮಾಗಳನ್ನ ಬೆಳೆಸಿ, ಕನ್ನಡ ಸಿನಿಮಾಗಳನ್ನ ಉಳಿಸಿ, ಅದು ನಿಮ್ಮ ಕೈಲಿದೆ. ಸೊ ಹಾಗೆ ಮತ್ತು ನನ್ನ ಟೆರರ್ ಚಿತ್ರದ ನಿರ್ಮಾಪಕರಾದ ಮಂಜುನಾಥ್ ಅವರಿಗೆ, ನನ್ನ ನಿರ್ದೇಶಕ ರಂಜನ್ಗೆ, ಅವ್ರ ಅಸೋಸಿಯೇಟ್ ಡೈರೆಕ್ಟರ್ ಚಿಂಟು ಅವ್ರಿಗೆ, ನಮ್ಮ ಕೃಷ್ಣ ಸರ್ಗೆ, ಆಮೇಲೆ ನಿರ್ಮಾಪಕರ ಮಗನಿ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದಿದ್ದಕ್ಕೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಬೇಕು ಅಂತ ನೋಡಿದಾಗ ನನಗೆ ಎದೆಗಾರಿಕೆ ಸಿನಿಮಾ ತುಂಬಾ ಇಷ್ಟ ಆಗಿತ್ತು. ಯಾಕಂದರೆ ಅದು ಸೈಲೆನ್ಸ್ ಪರ್ಫಾರ್ಮೆನ್ಸ್ ಆದಿತ್ಯ ಸರ್. ಸೊ ಆ ಸಿನಿಮಾ ಕ್ಯಾರೆಕ್ಟ್ರನ್ನ ನಮ್ಮ ಸಿನಿಮಾ ಡಿಮ್ಯಾಂಡ್ ಮಾಡ್ತಾಯಿತ್ತು. ಹಾಗಾಗಿ ನಾನು ಆದಿತ್ಯ ಸರ್ನ ಅಪ್ರೋಚ್ ಮಾಡಿದೆ. ಅವರು ತುಂಬ ಖುಷಿಯಾಗಿ ಒಪ್ಕೊಂಡ್ರು. ರಂಜನಿ ಮೇಡಮ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನನ್ನ ಏನು ವಿಷುವಲ್ಸ್ ನೀವು ಇದು ನೋಡಿದ್ದೀರಾ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿದ್ದು ಅಂದರೆ ನಮ್ಮ DOP ಸರ್ ಉದಯ್ ಸರ್ ನೀವು ಒನ್ ಆಫ್ ಬೆಸ್ಟ್ ಸಿನಿಮಾಟೋಗ್ರಾಫರ್ ಆಗಿಲ್ಲ, ಅದಂತೂ ಗ್ಯಾರಂಟಿ ನೀವು ಒಳ್ಳೆ ಫ್ಯೂಚರ್ ಇದೆ. ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ತಂಡ, ನಮ್ಮ ಡೈರೆಕ್ಷನ್ ತಂಡ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದೀವಿ. ನಿಮ್ಮೆಲ್ಲ ಸಪೋರ್ಟ್ ನಮಗೆ ಬೇಕು. ತುಂಬಾ ಥ್ಯಾಂಕ್ಸ್. ತಗೊಂಬಂತು ಆ ಭಯನೇ ನನ್ನ ಡೈರೆಕ್ಟ್ ಆಗಿ ಮಾಡಕ್ಕೆ ಬಂತು. ಸರ್ ಲೈಫಲ್ಲಿ ಒಂದು ಭಯ ಅನ್ನೋದಿರಬೇಕು ಅಂತ. ಭಯ, ಸ್ಟೇಜ್ ಫಿಯರ್ ಈಗಲೂ ನಡುತ್ತಾ ಇದ್ದೀನಿ. ಹಂಗಾಗಿ ಥ್ರಿಲ್ಲರ್ ಮೂವಿ ಮೇಡಮ್. ಫಸ್ಟ್ ಆಫ್ ಆಲ್ ಇದು ಒಂದು ಥ್ರಿಲ್ಲರ್ ಜಾನರ್ ಅಂದರೆ ಒಂದು ಸೆಟ್ ಆಫ್ ಆಡಿಯನ್ಸ್ ಇರ್ತಾರೆ. ಬಟ್ ನಮ್ಮ ಸಿನಿಮಾ ಏನಪ್ಪ ಅಂದ್ರೆ ಒಂದು ಫ್ಯಾಮಿಲಿಗೋಸ್ಕರ ಮಾಡಿರೋಂಥ ಒಂದು ಸಿನಿಮಾ, ಫ್ಯಾಮಿಲಿ ಆಡಿಯನ್ಸೇ ಟಾರ್ಗೆಟ್ ಮಾಡುವಂಥ ಒಂದು ಸಿನಿಮಾ. ಇದು ಒಂದು 45 ಡೇಸ್ ನಾವು ಶೂಟ್ ಮಾಡಿದ್ದೀವಿ. ಅರೌಂಡ್ ಚಿಕ್ಕಮಂಗ್ಳೂರು, ಬೆಂಗಳೂರು ಅಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ಸಿನಿಮಾ ರೆಡಿ ಇದೆ. ನಾವು ಆದಿತ್ಯ ಸರ್ ಬರ್ತ್ಡೇಗೆ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಸರ್ ಕ್ಯಾಂಗರು ಅನ್ನೋ ಆ ಟೈಟಲ್ ಇಡೀ ಸಿನಿಮಾ ಜೊತೆ ಹೆಂಗೆ ಟ್ರಾವೆಲ್ ಮಾಡುತ್ತೆ ಮತ್ತು ಅದ್ರ ಹಿನ್ನೆಲೆ? ಮೇಡಮ್, ಕಾಂಗರು ಪ್ರಾಣಿ ಬಂದ್ಬಿಟ್ಟು ಅದೊಂದು ಮುಗ್ಧ ಪ್ರಾಣಿ. ಯೂಶಲಿ ಯಾರ ಮೇಲೂ ಅಟ್ಯಾಕ್ ಮಾಡಲ್ಲ ಅದು. ಬಟ್ ಅದು ಅಟ್ಯಾಕ್ ಮಾಡುತ್ತೆ ಯಾವಾಗ ಅಂದರೆ ಆ ಮರಿಗೆ ಅದು ಏನಾದ್ರು ತೊಂದರೆ ಕೊಟ್ಟರೆ ಮಾತ್ರ ಅಟ್ಯಾಕ್ ಮಾಡುತ್ತೆ. ಆಮೇಲೆ ಎಲ್ಲ ಪ್ರಾಣಿಗಳು ಏನಾಗುತ್ತೆ ಅಂದರೆ ಆ ಮರಿ ಹಾಕಿದ ತಕ್ಷಣ ಫೀಲ್ಡಿಗೆ ಬಿಟ್ಬಿಡುತ್ತೆ. ಬಟ್ ಇದೊಂದೇ ಪ್ರಾಣಿ ಅದು 21 ದಿನ ಪೌಚಲ್ಲಿ ಇಟ್ಕೊಂಡು ಕಾಪಾಡುತ್ತೆ. ಆ ಪೌಚಲ್ಲಿ ಇದ್ದಾಗ, ಆ ಮಗು ಇದ್ದಾಗ ಯಾರಾದರೂ ಡಿಸ್ಟರ್ಬ್ ಮಾಡಿದ್ರೆ ಅಟ್ಯಾಕ್ ಮಾಡುತ್ತೆ. ಅದೇ ಸಿನಿಮಾ ಕಂಟೆಂಟ್. ಅಂದರೆ ಇದರಲ್ಲಿ ಒಂದು ಮಗುನ ತೋರಿಸಿದ್ರಲ್ಲ ಸರ್? ಆ ಮಗು ಅದೇ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆ ಮಗು ಅಲ್ಲ, ಅದು ಬೇರೆ. ಹೊಟ್ಟೆಲ್ ಒಂದು ಮಗು, ಆ ಮಗು ಅಲ್ಲ, ಹೊಟ್ಟೆಲ್ ಒಂದು ಮಗು. ಆ ಮಗು ಯಾವುದು ಅಂತ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಮಗು ಇದೆ, ಅದು ಯಾವ ಮಗು ಅಂತ ಅದು ಇವಾಗ ಹೇಳ್ಬಾರ್ದು. ಆ ಮಗು ಕಿಶೋರ್ ಸಾಂಗ್ಗಳು ಎಷ್ಟಿದೆ? ಸರ್ ಒಂದು ಸಾಂಗ್ ಇದೆ, ಒಂದು ಮದರ್ ಸೆಂಟಿಮೆಂಟ್ ಸಾಂಗ್ ಇದೆ. ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ, ಒಂದೇ ಸಾಂಗ್ ಇರೋದು. ಸರ್ ಈವರೆಗೆ ಬಂದ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಿಂತ ನಿಮ್ಮ ಸಿನಿಮಾ ಹೇಗೆ ಭಿನ್ನ ಸರ್? ಮೇಡಮ್, ಸಸ್ಪೆನ್ಸ್ ಥ್ರಿಲ್ಲರ್ ಅಂದರೆ ಈಗ ಆಡಿಯನ್ಸ್ ಏನಾಗಿದ್ದಾರೆ ಅಂದರೆ ತುಂಬಾ ಅಡ್ವಾನ್ಸ್ಡ್ ಆಗಿದ್ದಾರೆ. ಅಂದರೆ ನೆಕ್ಸ್ಟ್ ಯಾವ ಸೀನ್ ಬರುತ್ತೆ, ಏನು ಬರುತ್ತೆ ಅಂತ ಥಿಂಕ್ ಮಾಡಿಬಿಡ್ತಾರೆ. ಅದೊಂದು ನನಗೆ ಐಡಿಯಾ ಇತ್ತು, ಥಿಂಕ್ ಮಾಡ್ತಾರೆ ಅಂತ. ನಾನು ಅದನ್ನು ಚಾಲೆಂಜಾಗಿ ತಗೊಂಡೆ. ಏನಂದರೆ ಥಿಂಕ್ ಮಾಡೋಕ್ಕೆ ಟೈಮ್ ಕೊಡಬಾರ್ದು ಅಂತ. ಅದು ಥಿಂಕ್ ಮಾಡಿದರೆ ಅಲ್ವಾ ನೆಕ್ಸ್ಟ್ ಸೀನ್ ಏನು ಬರುತ್ತೆ ಅಂತ ಯೋಚನೆ ಮಾಡೋದು. ಆ ಯೋಚನೆ ಮಾಡೋಕ್ಕೆ ಟೈಮ್ ಕೊಡಬಾರ್ದು ಅಂತ ಸ್ಕ್ರಿಪ್ಟ್ ಮಾಡಿದ್ದೀನಿ. ಓಕೆ, ಅದರ ಸ್ಟೋರಿಯಲ್ಲೇ ಏನೋ ಹೊಸದು ಹೇಳಕ್ಕೆ ಹೊರಟಿದ್ದೀರಾ? ಸ್ಟೋರಿ ಹೊಸದೇ, ಥ್ರಿಲ್ಲರ್ ಜಾನರಲ್ಲಿ ಹೇಳ್ತಾರೆ ಮೇಡಮ್ ಅಷ್ಟೇ. ಈ ಸಿನಿಮಾ ಆನ್ಲೈನಲ್ಲಿ ಹೇಳಬೇಕಂದ್ರೆ ಈ ಸಿನಿಮಾ ನಿಮಗೆ ಆಡಿಯನ್ಸ್ಗೆ ಇನ್ ಜನರಲ್ಲು ಎಡ್ಜ್ ಆಫ್ ದಿ ಸೀಟ್ ಥ್ರಿಲ್ಲರ್ ಕೊಡುತ್ತೆ, ಒಂದು ಭಯ ಹುಟ್ಟಿಸುತ್ತೆ, ಕೊನೆಗೆ ಹತ್ಕೊಂಡು ಬರ್ತಾರೆ. ಇದು ಆನ್ಲೈನ್ ಈ ಸಿನಿಮಾ. ಕ್ಯಾಂಗರು ಟೈಟ್ಲೇ ಡಿಫ್ರೆಂಟ್ ಆಗಿದೆ, ತುಂಬ ಯುನೀಕ್ ಆಗಿದೆ. ಪ್ರಿಪ್ರೇಷನ್ ತುಂಬ ಜೋರಾಗಿದೆ. ಈಗಾಗಲೇ ಎಲ್ಲರೂ ಹೇಳಿದ್ದಾರೆ. ಫಸ್ಟ್ ಆ್ಯನಿಮೇಷನ್ ಮಾಡಿ ಪ್ರಿಪ್ರೇಷನ್ ಮಾಡಿಕೊಂಡು ಆಮೇಲೆ ಈ ಸಿನಿಮಾ ಮಾಡಿದ್ದಾರೆ ಅವರು. ಸಾಧು ಸರ್ ಅವರ ಮ್ಯೂಸಿಕ್ಕು, DOP ಉದಯ್ ಲೀವ್ಲಾ ಅವರ ಅದ್ಭುತವಾದ ಕ್ಯಾಮ್ರಾ ಕೈ ಚಿಳಕ, ರಂಜಿನಿ ಮೇಡಮ್ ಅವ್ರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಆಮೇಲೆ ಪ್ರೊಡ್ಯೂಸರ್ಸು ಈ ಸಿನಿಮಾ ರಿಲೀಸ್ ಮಾಡೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆದಿತ್ಯ ಸರ್ ಅವರು ತುಂಬ ಡೈನಾಮಿಕ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಈ ಸಿನಿಮಾನಲ್ಲಿ. ಇದು ಅವ್ರ ಕೆರಿಯರಲ್ಲಿ ಒಂದು ಬಿಗ್ ಬ್ರೇಕ್ ಕೊಡುತ್ತೆ ಅಂತ ನಂಗೆ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್.